ಈ ಪದ್ಮಪುರಾಣದಲ್ಲಿ ಸುಮನ ಹಾಗೂ ದೇವಶರ್ಮ ಸೋಮಶರ್ಮ ಅವರಿಬ್ಬರ ಸಂವಾದ. ಆ ಸಂವಾದದಲ್ಲಿ ಈ ಮಕ್ಕಳು ಯಾವ ರೀತಿ ಬರ್ತಾರೆ ಅದನ್ನು ತಿಳಿಸ್ಕೊಂಡು ಹೋದರು. 4 ವಿಧವಾದ ಮಕ್ಕಳು ಬರ್ತಾರೆ. ಅದರಲ್ಲಿ ಒಂದು ವಿಧವಾದ ಮಕ್ಕಳು ಮಾತ್ರ ಪುಣ್ಯದಿಂದ ಬರುವಂಥವರು, ಅಂದರೆ ಒಳ್ಳೆಯ ಮಕ್ಕಳು. ಇನ್ನು 3 ವಿಧವಾದ ಮಕ್ಕಳು ಕೂಡ ಬೇರೆ ಬೇರೆ ನೆಪದಿಂದ ಬರುವಂಥವ್ರು ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯ ಇವತ್ತು ನಮಗೆ ಸಿಗುವಂತಹ ಮಕ್ಕಳಲ್ಲಿ ಈ ರೀತಿ ನೆಪದಿಂದಲೇ ಬರುವುದು. ಏನೋ ಸಾಲ ಮಾಡಿದರೆ ತೀರಿಸ್ಕೊಳ್ಳಿಕ್ಕೆ, ಅಥವಾ ಯಾವುದೋ ಒಂದು ವಸ್ತು ನಮಗೆ ಕೊಟ್ಟಿದ್ರೆ ಅದನ್ನು ವಾಪಸ್ ತೊಗೊಂಡೋಗ್ಲಿಕ್ಕೆ. ಇದೆರಡೂ ಇಲ್ಲಿದ್ರೂ ಕೂಡ ಸಾಮಾನ್ಯವಾಗಿ ಕಾಣೋದೇನೆಂದ್ರೆ 3ನೇವರು ಉದಾಸೀನರಾದ ಮಕ್ಕಳು. ಈ ರೀತಿಯ ಸಾಮಾನ್ಯ ನೋಡ್ತೇವೆ. ಅದರಲ್ಲಿ ಪುಣ್ಯ ಮಕ್ಕಳು ಯಾವ ರೀತಿ ಹುಟ್ಟುತ್ತಾರೆ, ಅದಕ್ಕೆ ಪುಣ್ಯ ಮಾಡಬೇಕು ಅಂತ ಹೇಳ್ತಾಳೆ. ಪುಣ್ಯದಿಂದಾಗಿ ಒಳ್ಳೆಯ ಮಕ್ಕಳನ್ನು ಪಡೀಲಿಕ್ಕಾಗ್ತದೆ. ಯಾಕಂತ ಹೇಳಿದ್ರೆ 10 ಮಕ್ಕಳನ್ನು ಪಡೆಯುವುದು ಮುಖ್ಯ ಅಲ್ಲ, ಒಳ್ಳೆಯ ಮಗನನ್ನು ಒಬ್ಬನನ್ನು ಪಡಿಬೇಕು, ಅದು ಬಹಳ ಮುಖ್ಯವಾದದ್ದು. ಅದು ಹೇಗೆ ಸಿಗತ್ತೆ ಅಂತ ಹೇಳಿದ್ರೆ ಪುಣ್ಯದಿಂದ. ಪುಣ್ಯ ಅನ್ನುವುದು ಯಾವಾಗ ಬರ್ತದೆ, ಪುಣ್ಯ ಅಂತ ಹೇಳಿದರೆ ಏನು, ಇದರ ಬಗ್ಗೆ ಬಹಳ ಸುಂದರ. ಯಾಕಂದರೆ ಈ ಒಂದು ವರ್ಣನೆ ಮತ್ತೆಲ್ಲೂ ಸಿಗೋಲ್ಲ ನಮಗೆ. ಪುಣ್ಯಕರ್ಮ ಅಂತ ತಿಳ್ಕೊಳ್ತೇವೆ ನಾವು, ಆದರೆ ಪುಣ್ಯ ಅಂದರೆ ಏನು, ಅದು ಹೇಗೆ ಬರ್ತದೆ, ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾಳೆ. ಇದನ್ನು ತಿಳ್ಕೊಂಡಾಗ ನಮಗೆ ಗೊತ್ತಾಗತ್ತೆ, ಪುಣ್ಯ ಅನ್ನೋದು ಯಾವ ರೀತಿ ಇದೆ ಅಂತ ಹೇಳ್ತಾಳೆ. ಯಥಾ ಪುಣ್ಯೈ ಸಮಾಪ್ನೋತಿ ಕೀರ್ತಿಂ ಪುತ್ರಾನ್ ಪ್ರಿಯಾಂ ಧನಂ ಪುಣ್ಯಸ್ಯ ಲಕ್ಷಣಂ ಕಾಂತ ಸರ್ವಮೇವ ವದಾಮ್ಯಹಂ ಬ್ರಹ್ಮಚರ್ಯೇಣ ಸತ್ಯೇನ ಮಖಪಂಚಕವರ್ತನೈ ದಾನೇನ ನಿಯಮೈಶ್ಚಾಪಿ ಕ್ಷಮಾ ಶೌಚೇನ ವಲ್ಲಭ ಅಹಿಂಸಾಯಾಸು ಶಾಂತ್ಯಾಚ ಅಸ್ತೇಯೇನಾಪಿ ವರ್ತನೈ ಏತೈರ್ದಶಭಿರಂಗೈಸ್ತು ಧರ್ಮಮೇವಂ ಪ್ರಪೂರಯೇತ್. ಮೊದಲನೆಯದಾಗಿ ಪುಣ್ಯದ ಬಗ್ಗೆ ತಿಳಿಸ್ತಾ, ಪುಣ್ಯ ಅಂತ ಹೇಳಿದರೆ ಏನು ಅಂತ ಹೇಳ್ತೇನೆ ಅಂತ ತಿಳಿಸ್ತಾ ಮೊದಲು ತಿಳಿಸ್ತಾಳೆ ಧರ್ಮದ ಬಗ್ಗೆ. ಧರ್ಮ ಅನ್ನುವಂಥದ್ದೇನಿದೆ, ಧರ್ಮಕ್ಕೆ 10 ಅಂಗಗಳು ಅಂತ ಹೇಳ್ತಾಳೆ. 10 ಅಂಗಗಳಿಂದಾಗಿ ಯಾವ ರೀತಿ ಒಬ್ಬ ವ್ಯಕ್ತಿ ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಈ ರೀತಿ ಅಂಗಗಳಿಂದ ತಾನು ಪೂರ್ಣನಾಗ್ತಾನೆ, ಹಾಗೆಯೇ ಧರ್ಮ ಅಂತ ಎನ್ನುವುದೇನಿದೆ, ಧರ್ಮ 10 ಅಂಗದಿಂದ ಪೂರ್ಣವಾಗ್ತದೆ, ಅಥವಾ ಅದಕ್ಕೆ ಪರಿವಾರಗಳು. ಅದರಿಂದಾಗಿ ಧರ್ಮ ಪೂರ್ಣವಾಗುತ್ತೆ. ಯಾವುದು ಆ 10 ಅಂಗಗಳು ಅಂತ ಹೇಳಿದರೆ, ಮೊದಲನೇದಾಗಿ ಬ್ರಹ್ಮಚರ್ಯ. ಏನದು ಬ್ರಹ್ಮಚರ್ಯ, ಮುಂದೆ ಅವಳೇ ಅದರ ವಿವರಣೆಯನ್ನು ಕೊಟ್ಕೊಂಡು ಹೋಗ್ತಾಳೆ. ಎರಡನೆಯದ್ದೇನು ಅಂತ ಹೇಳಿದರೆ ಸತ್ಯ. ಏನು ಸತ್ಯ ಅಂತ ಹೇಳಿದರೆ ಅದರ ವಿವರಣೆ ಅವಳೇ ಕೊಟ್ಕೊಂಡು ಹೋಗ್ತಾಳೆ. ಮೂರನೆಯದ್ದು ಮಖಪಂಚಕ ವರ್ತನೈ, ಅಂದರೆ ಯಜ್ಞ, ಪಂಚಯಜ್ಞಗಳು ಒಟ್ಟಿಗೆ ನಾವು ಯಜ್ಞ ಅಂತ ಇಟ್ಕೊಳ್ಬೋದು. ಇದು ಮೂರನೆಯದ್ದು ಯಜ್ಞ. ನಾಲ್ಕನೆಯದ್ದು ದಾನ, ಅದನ್ನು ಕೊಟ್ಕೊಂಡು ಬರ್ತಾಳೆ ಪ್ರತಿಯೊಂದರದ್ದು. ಐದನೆಯದ್ದೇನು ಅಂತ ಹೇಳಿದ್ರೆ ನಿಯಮ. ಆರನೆಯದ್ದು ಕ್ಷಮ. ಏಳನೆಯದ್ದು ಶೌಚ. ಎಂಟನೆಯದ್ದು ಅಹಿಂಸಾ. 9ನೆಯದ್ದು ಶಾಂತಿ. 10ನೆಯದ್ದು ಆಸ್ತಿಕತೆ. ಈ 10 ಏನಿದೆ ಇದು ಧರ್ಮದ ಅಂಗಗಳು ಅಂತ ಹೇಳ್ತಾರೆ. ಇದರಿಂದಾಗಿ ಒಂದು ಧರ್ಮ ಅಂತ ಪೂರ್ಣ ಆಗತ್ತೆ ಅಂತ ಹೇಳಿದರೆ, ಯಾವುದಾದರೂ ಧರ್ಮ ಕಾರ್ಯವನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಧರ್ಮ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿದರೆ, ಅದು ಯಾವಾಗ ಧರ್ಮ ಕಾರ್ಯ ಆಗತ್ತೆ ಅಂತ ಹೇಳಿದ್ರೆ ಈ 10 ಇದ್ದಾಗ. ನೋಡಿ, ಧರ್ಮ ಕಾರ್ಯ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ. ಇಲ್ಲದೇ ಇದ್ದರೆ ಅದು ಧರ್ಮ ಕಾರ್ಯ ಆಗುವುದಿಲ್ಲ. ಧರ್ಮ ಕಾರ್ಯವನ್ನು ಮಾಡಬೇಕಾದ್ರೆ ಮನುಷ್ಯ ಈ 10 ತನ್ನಲ್ಲಿ ಅಳವಡಿಸಿಕೊಂಡಿರಬೇಕು. ಇದು ಫೌಂಡೇಶನ್, ಧರ್ಮಕ್ಕೆ ಇದು ಅಡಿಪಾಯದಂತಿರುವಂಥದ್ದು. ಇಲ್ಲದೇ ಇದ್ದರೆ ನಾ ಮಾಡುವ ಧರ್ಮ ಕಾರ್ಯಗಳು ಧರ್ಮ ಕಾರ್ಯ ಆಗದೆ ಅಧರ್ಮ ಕಾರ್ಯ ಆಗಬಹುದು. ಇವು 10 ಇಲ್ಲದೇ ಇದ್ದರೆ, ಕಡೆಯ ಪಕ್ಷ ಕೆಲವಾದರೂ ಇದ್ರು ಅಂತ ಹೇಳಿದ್ರೆ ಅರ್ಧ ಧರ್ಮ ಆದರೂ ಆಗ್ತದೆ. ಈ 10ರಲ್ಲಿ ಕೆಲವೊಂದಿದೆ ಕೆಲವೊಂದಿಲ್ಲ ಅಂತ ಹೇಳಿದ್ರೆ ಅವಾಗ ಅರ್ಧಂಬರ್ಧ ಆದರೂ ಧರ್ಮ ಆಗಬಹುದು. ಒಂದೂ ಇಲ್ಲ ಅಂತ ಹೇಳಿದರೆ ಅದು ಧರ್ಮ ಕಾರ್ಯ ಅಂತ ಹೊರಗಿನಿಂದ ಕರಗಿಸಲ್ಪಟ್ಟರೂ ಕೂಡ ನಿಜವಾಗ್ಲೂ ಧರ್ಮ ಕಾರ್ಯ ಆಗೋಲ್ಲ ಅಂತ ಹೇಳಿದ್ರೆ, ಪೂಜೆ ಮಾಡ್ಬೋದು, ಯಜ್ಞ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ದೇವ್ರ ದರ್ಶನ ಮಾಡ್ಬೋದು, ಭಜನೆ ಮಾಡ್ಬೋದು, ಏನು ಮಾಡಿದರೂ ಕೂಡ ಈ 10 ಇಲ್ಲ ಅವನಲ್ಲಿ, ಅವನು ಮಾಡುವುದು ಧರ್ಮ ಕಾರ್ಯ ಆಗುವುದಿಲ್ಲ. ಎಲ್ಲವೂ ಅಧರ್ಮ ಕಾರ್ಯವೇ ಆಗ್ತದೆ, ಅದೇ ಪಟ್ಟಿಗೆ ಸೇರ್ತಾ ಇರ್ತದೆ. ನೋಡಿ, ಒಳಗಿನದ್ದು ಬೇರೆ ಇದೆ, ಲೆಕ್ಕಾಚಾರ ಬೇರೆ ಇದೆ, ಆದರೆ ನಾವು ಏನು ಲೆಕ್ಕಾಚಾರ ಮಾಡ್ಕೊಳ್ತಾ ಇದ್ದೇವೆ. ಇಷ್ಟಾಯ್ತಲ್ವಾ? ಇಷ್ಟಾದ್ಮೇಲೆ ಏನಾಗತ್ತೆ ಅದನ್ನು ಹೇಳ್ತಾರೆ. ಸಂಪೂರ್ಣೋ ಜಾಯತೆ ಧರ್ಮ ಗ್ರಾಸೈರ್ ಭೋಗೋ ಯಥೋದರೆ ಧರ್ಮಂ ಸೃಜತಿ ಧರ್ಮಾತ್ಮ ತ್ರಿವಿಧೇ ನೈವ ಕರ್ಮಣ.
ಈ 10 ಏನಿದೆ 10ರಿಂದಾಗಿ ಒಂದು ಧರ್ಮ ಅನ್ನೋದು ಪರಿಪೂರ್ಣ ಆಗ್ತದಂತೆ. ಹೇಗೆ ಅಂದರೆ ಎಷ್ಟು ಚಂದ ಹೇಳ್ತಾಳೆ ಅಂತ ಹೇಳಿದ್ರೆ, ಹೊಟ್ಟೆ ಹೇಗೆ ತುಂಬುತ್ತದೆ ಅಂತ ಹೇಳಿದ್ರೆ ಒಂದೊಂದು ತುತ್ತನ್ನು ತುಂಬಿರುವುದರಿಂದಾಗಿ ಹೊಟ್ಟೆ ತುಂಬುತ್ತದಲ್ವ. ಒಂದು ಮಗುವಿಗೆ ಒಂದೊಂದು ತುತ್ತು ತುಂಬಿಸ್ತೇವೆ, ಆ ರೀತಿ ಅದಕ್ಕೆ ಒಂದು 10 ತುತ್ತು ಆದ ಕೂಡಲೇ ಅಮ್ಮ ನನ್ನ ಹೊಟ್ಟೆ ಪೂರ್ತಿ ಆಯಿತು. ಹಾಗೆಯೇ ಧರ್ಮ ಏನಿದೆ, ಧರ್ಮದ ಉದರ ಯಾವಾಗ ಪೂರ್ಣ ಆಗತ್ತೆ ಅಂತ ಹೇಳಿದ್ರೆ ಈ 10 ತುತ್ತುಗಳನ್ನು ತಿಂದಾಗ. ಧರ್ಮದ 10 ತುತ್ತುಗಳು ಅವಾಗ ಏನು ಅಂತ ಹೇಳಿದ್ರೆ ಅದು ಸಂಪೂರ್ಣ ಆಯಿತು, ಧರ್ಮ ಅನ್ನೋದು ಸಂಪೂರ್ಣ ಆಯಿತು. ಇಂಥ ಧರ್ಮ ಅನ್ನೋದೇನಿದೆ, ಧರ್ಮ ಅನ್ನುವುದು 3ರಿಂದ ಮಾಡಲ್ಪಡ್ತದೆ ಅಂತ ಹೇಳ್ತಾರೆ. ಕಾಯ ವಾಚ ಮನಸ, ಕಾಯಿಕವಾಗಿ, ವಾಚಿಕವಾಗಿ ಹಾಗೂ ಮಾನಸಿಕವಾಗಿ ಧರ್ಮ ಅಂತ ಮಾಡ್ತೇವೆ. ಅದರ ಬೇಕಾದದ್ದು ಈ 10 ಫೌಂಡೇಶನನ್ನು ಇಟ್ಟುಕೊಂಡು ನಾವೇನು ಇನ್ನೊಬ್ಬರಿಗೆ ಕೊಡ್ತೇವೆ, ಏನು ದೇವರಿಗೆ ಪೂಜೆಯನ್ನು ಮಾಡ್ತೇವೆ, ಏನು ಧ್ಯಾನ ಮಾಡ್ತೇವೆ, ಏನು ಯಜ್ಞ, ಇವೆಲ್ಲವೂ ಕೂಡ ಧರ್ಮ ಅಂತ ಕರೆಯಲ್ಪಡ್ತದೆ. ಏನು ಮಾಡ್ತದೆ ಧರ್ಮ ಅನ್ನುವುದು? ಈ ರೀತಿ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ನಾವಿಷ್ಟನ್ನೆಲ್ಲ ಈ 10 ಅಂಗಗಳನ್ನು ಇಟ್ಟುಕೊಂಡು ಪರಿಪೂರ್ಣವಾದ ಧರ್ಮವನ್ನು ಮಾಡಿದಾಗ ತಸ್ಯ ಧರ್ಮ ಪ್ರಸನ್ನಾತ್ಮ ಪುಣ್ಯಮೇವಂತು ಪ್ರಾಪಯೇತ್. ಆ ರೀತಿ ಯಾವಾಗ ಆ ಧರ್ಮಕ್ಕೆ ಸಂಬಂಧಪಟ್ಟ 10 ಇಟ್ಟುಕೊಂಡು ಧರ್ಮಾಚರಣೆಯನ್ನು ಮಾಡಿದವು, ಆಗ ಧರ್ಮ ಸಂತುಷ್ಟ ಆಗ್ತದೆ. ಧರ್ಮಕ್ಕೆ ಖುಷಿಯಾಗಿ ಧರ್ಮ ಅನ್ನುವುದು ಪುಣ್ಯವನ್ನು ಹುಟ್ಟಿಸ್ತದೆ ನೋಡಿ. ಅದರಿಂದಾಗಿ ಯಾವುದೇ ಕರ್ಮ ಇದೆಯಲ್ವಾ, ಕರ್ಮದಲ್ಲಿ ಪುಣ್ಯ ಕರ್ಮ ಅಂತಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಪುಣ್ಯ ಅನ್ನುವಂಥದ್ದು ಫಲ. ನಾವೇನು ಕರ್ಮವನ್ನು ಮಾಡ್ತೇವೆ, ಆ ಕರ್ಮ ಯಾವಾಗ ಧರ್ಮ ಆಗುತ್ತದೆ ಆಗ ಹುಟ್ಟುವ ಫಲವೇ ಪುಣ್ಯ ಅಂತ ಹೇಳಿದ್ರೆ ಅದು ರಿಸಲ್ಟ್. ಅದು ಪುಣ್ಯ ಅನ್ನುವಂಥದ್ದು ರಿಸಲ್ಟು. ನಾವು ಪುಣ್ಯ ಅನ್ನೋದು ಎಕ್ಸಾಮಿನೇಷನ್ ಅಂತ ತಿಳ್ಕೊಂಡಿರ್ತೇವೆ. ಅದಕ್ಕಾಗಿ ನಿಜವಾಗಲೂ ಕೂಡ ಭಜನೆ ಮಾಡುವಂಥದ್ದು ಪುಣ್ಯ ಅಲ್ಲ. ಭಜನೆಯನ್ನು ನಾವು ಧರ್ಮದಿಂದ ಮಾಡಿದಾಗ, ಅಂದರೆ ಧರ್ಮ ಅಂದರೆ ಈ 10 ಇಟ್ಟುಕೊಂಡು ಒಂದು ಭಜನೆಯನ್ನು ಮಾಡಿದಾಗ ಅದೊಂದು ಧರ್ಮ ಆಯಿತು. ಆ ಧರ್ಮ ಅನ್ನುವಂಥದ್ದೇನಿದೆ ಅದು ಪುಣ್ಯವನ್ನು ಹುಟ್ಟಿಸುತ್ತದೆ. ಅಂದರೆ ಅದರ ಆ ಆಚರಣೆಯ ಫಲವಾಗಿ ನಮಗೆ ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಪುಣ್ಯ. ಇಲ್ಲಿದ್ರೆ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಕೂಡ ಹುಟ್ಟಿಸುವುದಿಲ್ಲ. ಧರ್ಮ ಅಂತ ಹೇಳುವುದು ನಮ್ಮ ಆಚರಣೆ, ನಾವು ಮಾಡಬೇಕಾದ ಆಚರಣೆ. ಆದರೆ ಆಚರಣೆಯ ಹಿಂದೆ ಈ 10 ಇರಬೇಕು ಅಂತ ಹೇಳ್ತಾರೆ. ಯಂ ಚಿಂತೆಯತೆ ಪ್ರಾಜ್ಞ ತಂ ಪ್ರಾಪ್ನೋತಿ ದುರ್ಲಭಂ. ಈ ಪುಣ್ಯ ಅನ್ನೋದೇನು ಮಾಡ್ತದೆ? ಪುಣ್ಯ ಅನ್ನುವಂಥದ್ದೇನಿದೆ ಅದು ನಾವು ಮನಸ್ಸಿನಲ್ಲಿ ಏನನ್ನು ಇಚ್ಛಿಸ್ತೇವೆ ಅದನ್ನು ತಂದುಕೊಡ್ತದೆ ನೋಡಿ. ಎಷ್ಟು ಚಂದವಾದೊಂದು ವಿವರಣೆಯನ್ನು ಮೊದಲಿನಿಂದ ಕಡೆಯ ತನಕ ನಾವು ಮನಸ್ಸಿನಲ್ಲಿ ಏನು ಇಚ್ಛಿಸ್ತೇವೆ ಆ ಇಚ್ಛಿಸಿದ್ದು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪುಣ್ಯ ಇರಬೇಕು. ಪುಣ್ಯದ ಫಲವಾಗಿ ಸಿಗುವಂಥದ್ದು ಯಾವ ರೀತಿ ಅಂದರೆ, ನಮಗೆ ದುಡ್ಡಿತ್ತು ಅಂತೇಳಿದರೆ ದುಡ್ಡಿನಿಂದ ಬೇಕಾದದ್ದನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟಲ್ವ. ಹಾಗೆಯೇ ದುಡ್ಡಿನ ಸ್ಥಾನದಲ್ಲಿರುವುದು ಪುಣ್ಯ. ಯಾವ ರೀತಿ ದುಡ್ಡು ನಾವು ಖರ್ಚು ಮಾಡಿದ ಕೂಡಲೇ ಯಾರಿಗಾದರೂ ಕೊಟ್ಟು ಖರ್ಚಾಗೋ, ಆ ರೀತಿ ಪುಣ್ಯವನ್ನು ನಾವು ಉಪಯೋಗ ಮಾಡಿದ ಹಾಗೆ ಖರ್ಚಾಗಿ ಹೋಗ್ತಾ ಇರ್ತದೆ ಪುಣ್ಯ. ಅದು ಬ್ಯಾಂಕಲ್ಲಿ ದುಡ್ಡಿದ್ದ ಹಾಗೆ, SB ಅಕೌಂಟಲ್ಲಿ ಇದ್ದ ಹಾಗೆ, ತೆಗೆದಷ್ಟು ಕಮ್ಮಿ ಆಗ್ತಾ ಇರ್ತದೆ. ಹಾಗೆ ಮತ್ತೆ ಅದಕ್ಕೆ ಕೂಡಿಸ್ತಾ ಇರಬೇಕು ಪುಣ್ಯವನ್ನು. ಹಾಗೆ ಪುಣ್ಯ ಅನ್ನುವಂಥದ್ದು ಫಲ. ಆ ಪುಣ್ಯ ನಾವು ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನು ಕೊಡ್ತದೆ. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ನಾವು ಇಚ್ಛಿಸಿದ್ದು ಈ ಜಗತ್ತಿನಲ್ಲಿ ಸಿಗುವುದಿಲ್ಲ ಅಂತ ಹೇಳಿದ್ರೆ ಪುಣ್ಯ ಇಲ್ಲ ಅಂತ ಅರ್ಥ. ಪುಣ್ಯ ಇಲ್ಲದೆ ಇರುವುದರಿಂದಾಗಿ ನಾವು ಮನಸ್ಸಿನಲ್ಲಿ ಇಚ್ಛಿಸಿದ್ದು ಪೂರ್ಣ ಆಗ್ತಾ ಇಲ್ಲ. ಯಾಕೆ ಪುಣ್ಯ ಇಲ್ಲ ಅಂತ ಹೇಳಿದ್ರೆ, ಪುಣ್ಯವನ್ನು ಯಾವುದು ಕೊಡ್ತದೆ ಅಂತ ಧರ್ಮವನ್ನು ಮಾಡ್ತಾ ಇಲ್ಲ, ಅಥವಾ ಮಾಡಿದ್ದು ಧರ್ಮ ಆಗ್ತಾ ಇಲ್ಲ. ಯಾಕೆ ಧರ್ಮ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಧರ್ಮ ಸಂಪೂರ್ಣವಾಗಿ ಆಗಬೇಕು ಅಂದರೆ ಅದಕ್ಕೆ ಬೇಕಾದ 10 ಅಂಗಗಳಿಲ್ಲ ನೋಡಿ. ಮೂಲ ಅಲ್ಲಿ ಆ 10 ಅಂಗಗಳಿಲ್ಲದೆ ಇರುವುದರಿಂದಾಗಿ ನಮಗೆ ಯಾವುದು ಪುಣ್ಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮನಸ್ಸಿನ ಅಭಿಲಾಷೆ ಪೂರ್ಣ. ಬಹಳ ಸುಂದರವಾಗಿ ತಿಳಿಸಿದ್ದು. ಇಷ್ಟನ್ನು ಕೇಳಿ ಸುಮ್ಮನೆ ಕೂತ್ಕೊಳ್ತಾನೆ ಆ ಸೋಮಶರ್ಮ. ಇನ್ನೂ ಒಂದು ಸೂಕ್ಷ್ಮವಾದ ಪ್ರಶ್ನೆ ಏನು ಮಾಡ್ತಾನೆ ನೋಡಿ, ಬಹಳ ಸುಂದರವಾದ ಪ್ರಶ್ನೆ. ಅಲ್ಲ, ಈ ಧರ್ಮ ಅಂತ ನೀನು ಹೇಳ್ತಾ ಇದೆಯಲ್ವಾ, ಈ ಧರ್ಮವನ್ನು ನೋಡಿದವರು ಯಾರಿದ್ದಾರಾ ಅಂತ ಕೇಳ್ತಾರೆ. ಧರ್ಮವನ್ನು ನೋಡಿದವರು ಯಾರಿದ್ದಾರೆ? ಧರ್ಮವನ್ನು ನೋಡಿದವರು? ಧರ್ಮ ಹೇಗಿರ್ತದೆ? ಈ ರೀತಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ನೋಡಿ ಸುಮ್ಮನೆ ಎಷ್ಟು ಚಂದವಾಗಿ ಉತ್ತರವನ್ನು ಕೊಡ್ತಾಳೆ ಅಂತ ಹೇಳಿದರೆ, ಲೋಕೆ ಧರ್ಮಸ್ಯ ವೈ ಮೂರ್ತಿ ಕೈರ್ದೃಷ್ಟ ನ ದ್ವಿಜೋತ್ತಮ ಅದೃಶ್ಯವರ್ತ್ಮ ಸತ್ಯಾತ್ಮ ನ ದೃಷ್ಟೋ ದೇವದಾನವೈಹಿ. ಧರ್ಮ ಅನ್ನುವುದು ಯಾರ ಕಣ್ಣಿಗೆ ಕಾಣಿಸ್ತದೆ ಅಂತ ಹೇಳ್ತಾರೆ. ಧರ್ಮ ಅನ್ನುವುದು ಯಾರ ಕಣ್ಣಿಗೂ ಕಾಣುವಂತಹದ್ದಲ್ಲ. ಅದು
ಅದೃಶ್ಯವರ್ತ್ಮ. ಅಷ್ಟು ಮಾತ್ರ ಅಲ್ಲ, ಧರ್ಮ ಯಾವ ದಾರಿಯಲ್ಲಿ ಹೋಗುತ್ತದೆ ಅಂತಲೂ ಗೊತ್ತಾಗೋಲ್ಲ, ಅದರ ದಾರಿಯೂ ಕೂಡ ಗೊತ್ತಾಗೋಲ್ಲ. ಅಂದರೆ ಗೊತ್ತಾಗೋಲ್ಲ ಅಂತ ಹೇಳಿದ್ರೆ ಯಾವುದು ಅಧರ್ಮ ಯಾವುದು ಧರ್ಮ ಅಂತ ತಿಳ್ಕೊಳ್ಳೋದೇ ಕಷ್ಟ. ಎಷ್ಟೋ ಸಲ ಧರ್ಮ ಅಂತ ತಿಳ್ಕೊಂಡಿದ್ದು ಅಧರ್ಮ ಆಗಿಬಿಟ್ಟಿರ್ತದೆ, ಅಧರ್ಮ ಅಂತ ತಿಳ್ಕೊಂಡಿದ್ದು ಧರ್ಮ ಆಗಿಬಿಟ್ಟಿರ್ತದೆ. ಅದಕ್ಕೆ ಹೇಳುವಂಥದ್ದು ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತ. ಧರ್ಮಾಚರಣೆ ಮಾಡಬೇಕು ಅಂತ ಉಪನ್ಯಾಸ ಮಾಡೋದು ಬಹಳ ಸುಲಭ, ಹೇಳೋದು ಬಹಳ ಸುಲಭ, ಆದರೆ ಯಾವುದು ಧರ್ಮ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಆ ಧರ್ಮದ ಮಾರ್ಗ ಏನಿದೆ ಅದು ಅಂಥ ಗೂಢವಾಗಿರುವಂಥದ್ದು, ರಹಸ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಸತ್ಯಾತ್ಮ, ಈ ಧರ್ಮ ಏನಿದೆ ಈ ಧರ್ಮದ ಹೃದಯವೇ ಸತ್ಯ ಅಂತ ಹೇಳಿ. ಧರ್ಮದ ಹೃದಯವೇ ಸತ್ಯ ಅಂದರೆ ಒಂದು ಕ್ಲೂ ಸಿಕ್ತು. ಏನಂತ ಹೇಳಿದ್ರೆ ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ಧರ್ಮ ಇರ್ತದೆ. ಒಂದಕ್ಕೊಂದು ಲಿಂಕ್. ಅದಕ್ಕೆ ಸತ್ಯ ಧರ್ಮರ ತಾಯೇಚ ಅಂತ ಅದಕ್ಕೆ ಹೇಳು. ಧರ್ಮ ಇದ್ದಲ್ಲಿ ಸತ್ಯ, ಸತ್ಯ ಇದ್ದಲ್ಲಿ ಧರ್ಮ. ಯಾಕಂತ ಹೇಳಿದ್ರೆ ಧರ್ಮದ ಹೃದಯವೇ ಸತ್ಯವಾಗಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದನ್ನು ಯಾರು ಕಂಡಿದ್ದಾರೆ? ದೇವತೆಗಳೂ ಕಂಡಿಲ್ಲ, ದಾನವರೂ ಕಂಡಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ದೇವತೆಗಳನ್ನು ಕುರಿತು ಹೇಳ್ತಾ ಇರುವಂಥದ್ದು. ಆದರೆ ಇಬ್ರು ನೋಡಿದ್ದಾರೆ ಅಂತ ಹೇಳ್ತಾರೆ. ಧರ್ಮವನ್ನು ಇಬ್ರು ನೋಡಿದ್ದಾರೆ. ಯಾರು ಇಬ್ರು ನೋಡಿದವರು ಅಂತ ಹೇಳಿದ್ರೆ ಅತ್ರಿಯ ಮಕ್ಕಳು. ಅತ್ರಿ ಅನಸೂಯೆಯರ ಮಕ್ಕಳು ಏನಿದ್ದಾರೆ, ಅತ್ರಿ ಅನಸೂಯೆಯರಿಗೆ 3 ಮಕ್ಕಳು: ದತ್ತಾತ್ರೇಯ, ದೂರ್ವಾಸ ಹಾಗೂ ಚಂದ್ರ. ಅದರಲ್ಲಿ ಚಂದ್ರನನ್ನು ಬಿಟ್ಟು ದತ್ತಾತ್ರೇಯ ಹಾಗೂ ದೂರ್ವಾಸ ಇವರಿಬ್ಬರು ಆ ಧರ್ಮವನ್ನು ನೋಡಿದ್ದಾರೆ ಅಂತ ಹೇಳಿ. ಹೇಗೆ ಅದನ್ನು ತಿಳಿಸ್ಕೊಂಡು ಬರ್ತಾಳೆ ಸುಮನ. ಹಿಂದೆ ಈ ದೂರ್ವಾಸರು ಹಾಗೂ ದತ್ತಾತ್ರೇಯ ಇವರಿಬ್ಬರು ಕೂಡ ಕಠಿಣವಾದ ತಪಸ್ಸನ್ನು ಮಾಡಿದ್ರಂತೆ, ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದ್ರಂತೆ. 10 ವರ್ಷ ಸಹಸ್ರಂಹಿ, 10,000 ವರ್ಷಗಳ ಕಾಲ. ನಿರಾಹಾರೋ ವಾಯುಭಕ್ಷೌ ಸಂಜಾತೋ ಶುಭದರ್ಶನೋ 10 ವರ್ಷ ಸಹಸ್ರಂತೂ ತಾವತ್ ಕಾಲಂ ತಪೋರ್ಜಿತಂ. 10 ವರ್ಷಗಳ ಕಾಲ ಆಹಾರವನ್ನು ಸ್ವೀಕಾರವನ್ನು ಮಾಡದೆ ಬರೀ ಗಾಳಿಯನ್ನು ಸ್ವೀಕಾರ ಮಾಡ್ತಾರೆ, ಬರೀ ಉಸಿರಾಟ ಮಾತ್ರ. ಆ ರೀತಿ ತಾವು ಕಠಿಣವಾದ ತಪಸ್ಸನ್ನು ಮಾಡಿದಾರಂತೆ. ಯಾವ ರೀತಿ ಅಂತ ಹೇಳಿದ್ರೆ ಅದರಿಂದಾಗಿ ಆ ತಪಸ್ಸಿನ ಜ್ವಾಲೆ ಏನಿದೆ ಆ ರೀತಿ ಜ್ವಲಿಸ್ತಾ ಇದೆಯಂತೆ. ಶುಭ ದರ್ಶನವು ನೋಡಿದ್ರೇ ಇನ್ನೊಬ್ಬನ ಸೂರ್ಯರು ಅಂತ ಕಾಣಿಸ್ತಾ ಇದ್ದಾರೆ. ಆ ರೀತಿ ಇವರಿಬ್ಬರು ಕಾಣಿಸ್ತಾ ಇದ್ದಾರೆ. ಸುಸಾಧ್ಯಮಾನಯೋಶ್ಚೈವ ತತ್ರ ಧರ್ಮ ಪ್ರದೃಶ್ಯತೆ ಪಂಚಾಗ್ನಿ ಸಾಧ್ಯತೆ ದ್ವಾಭ್ಯಾಂ ತಾವತ್ ಕಾಲಂ ದ್ವಿಜೋತ್ತಮ. ಸುಸಾಧ್ಯಮಾನಯೋಶ್ಚೈವ ತತ್ರ ಧರ್ಮ. ಏನು ಧರ್ಮಾಚರಣೆ ಅಂದರೆ ಅವರು ನಿಂತಿರುವಂತಹ ತಪಸ್ಸಿನ ಧರ್ಮ ಏನಿದೆ ಬೇರೆಯವ್ರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಪಸ್ಸು ಮಾಡ್ತಾ ಇದ್ದಾರಂತೆ, ಯಾವುದೇ ಚಳಿಯನ್ನು ಲೆಕ್ಕ ಮಾಡದೆ ಪಂಚಾಗ್ನಿಯ ಮಧ್ಯದಲ್ಲಿ. ಅಂತ ಹೇಳಿದ್ರೆ 5 ಕಡೆ ಬೆಂಕಿಯನ್ನು ಹಾಕೊಂಡು ಅದರ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಜಗ್ಗದೆ ತಾವು ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ಕಳೆದು ಹೋಯಿತು. ಏನು ಕಳೆದರೂ ಕೂಡ ಯಾರು ಬರ್ತಾ ಇಲ್ಲ ಇವರಿಗೆ. ಅವಾಗ ದುರ್ವಾಸರಿಗೆ, ದತ್ತಾತ್ರೇಯನಿಗೆ ಶಾಂತ ಮೂರ್ತಿ, ಯಾಕಂದರೆ ವಿಷ್ಣುವಿನ ಅವತಾರ ಅಲ್ಲ. ಆದರೆ ದುರ್ವಾಸರು ರುದ್ರ, ಶಿವನ ಅವತಾರ ದುರ್ವಾಸ. ದುರ್ವಾಸರಿಗೆ ಸಿಟ್ಟು ಬಂತು. ಅಲ್ಲ, ನಾವು ಇಷ್ಟು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದೇವೆ, ಈ ಧರ್ಮಕ್ಕೆ ಸ್ವಲ್ಪವೂ ದಯೆ ಇಲ್ವ? ನಾವು ಮಾಡಿದ ಇಷ್ಟು ವರ್ಷ ಏನು ನಾವು ತಪಸ್ಸು ಮಾಡಿದ್ದೇವೆ, ಈ ಧರ್ಮ ಏನಿದೆ ಈ ಧರ್ಮದಿಂದಾಗಿ ಧರ್ಮದೇವತೆ ನಮಗೆ ಒಲಿಬೇಕಿತ್ತು, ಆದರೆ ಏನೂ ಇಲ್ಲ. ಇನ್ನೂ ಕಷ್ಟನೇ ಪಡ್ತಾ ಇದ್ದೇವೆ. ಈ ಕಷ್ಟಪಟ್ಟಿದ್ದಕ್ಕೆ ನಮಗೇನು ಸುಖ ಸಿಗ್ತಾ ಇಲ್ವಲ್ಲ, ಏನೂ ಆಗಿಲ್ವಲ್ಲ, ತಪಸ್ಸಿನ ಫಲ ಏನೂ ಆಗಿಲ್ವಲ್ಲ ಅಂತ ಸಿಟ್ಟಿನಿಂದಾಗಿ ದೂರ್ವಾಸರು ಶಾಪ ಕೊಡಲಿಕ್ಕೆ ಉದ್ಯುಕ್ತರಾದರು. ಯಾರಿಗೆ ಅಂತ ಹೇಳಿದ್ರೆ ಧರ್ಮದೇವತೆಗೆ. ಯಾರು ಧರ್ಮದೇವತೆ ಇದ್ದಾನೆ ಅವನಿಗೆ ಶಾಪ ಕೊಡಲಿಕ್ಕೆ ತಾವು ಸಿದ್ಧರಾದರೆ ಆ ಮಹಾಕೋಪದಿಂದ. ಇದು ಧರ್ಮನಿಗೆ ಗೊತ್ತಾಯಿತು. ಓ, ನನಗೆ ಶಾಪ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ದುರ್ವಾಸರು. ಇನ್ನವ್ರು ಶಾಪ ಕೊಡಲಿಕ್ಕೆ ಹಿಂದೂ ಮುಂದೆ ನೋಡುವವರೆಲ್ಲ ಶಾಪ ಕೊಟ್ಟೇ ಬಿಡ್ತಾರವರು ಅಂತ ತಿಳ್ಕೊಂಡು ಧರ್ಮದೇವತೆ ತನ್ನೆಲ್ಲ ಪರಿವಾರದೊಂದಿಗೆ ಬಂದು ನಿಂತು, ದುರ್ವಾಸರ ಮುಂದೆ ಬಂದು ನಿಂತು. ಧರ್ಮ ಹೇಗಿದ್ದ, ಧರ್ಮ ಹೇಗಿದ್ದ ಅದನ್ನು ಹೇಳ್ತಾರೆ. ದಿವ್ಯಮಾಲ್ಯಾಂಬರಧರ ದಿವ್ಯಮಾಲಾಂಬರಧರಾ ದಿವ್ಯಗಂಧಾನುಲೇಪನಾ ಕಿರೀಟಕುಂಡಲೋಪೇತಾ ದಿವ್ಯಾಭರಣಭೂಷಿತಾ ದೀತಿಮಂತಸ್ವರೂಪಾಸ್ತೆ ತೇಜೋಜ್ವಾಲಾಭಿರಾವೃತಾ ಏವಂ ಧರ್ಮ ಸಮಾಯಾತಃ ಪರಿವಾರ ಸಮನ್ವಿತಃ. ಧರ್ಮ ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ದಾನಂತೆ, ಆಭರಣ, ವಸ್ತ್ರ, ಕಿರೀಟ ಮುಂತಾದವುಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾನೆ. ಅವನ ಹಿಂದೆ ಅನೇಕ ಮಂದಿ ನಿಂತಿದ್ದಾರಂತೆ.
ಕೆಲವರು ಬ್ರಾಹ್ಮಣರು, ಕೆಲವರು ಕ್ಷತ್ರಿಯರಾಗಿರುವರು, ಕೆಲವು ಸ್ತ್ರೀಯರು ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ದಾರಂತೆ. ಆ ಹೆಣ್ಮಕ್ಳು ಕೂಡ ನೋಡಲಿಕ್ಕೆ ದೇವತಾ ಸ್ತ್ರೀಯರಿದ್ದಾಗಿದ್ದಾರೆ. ಇವರಿಂದ ಎಲ್ಲ ಕೂಡಿಕೊಂಡು ಧರ್ಮ ಬಂದು ನಿಂತ. ಅದಕ್ಕೆ ಬಂದು ಕೂಡಲೇ ಧರ್ಮ ದುರ್ವಾಸರನ ಶಾಂತಗೊಳಿಸ್ತಾನೆ. ಕಸ್ಮಾತ್ ವಿಪ್ರ ಭವಾನ್ ಸ್ತಪ ಸಮನ್ವಿತ ಕ್ರೋಧೋ ಹಿ ನಾಶಯೇತ್ ಶ್ರೇಯ ತಪ ಏವ ನ ಸಂಶಯ ಸರ್ವನಾಶಕರಾನ್ ಕರಂತಸ್ಮಾತ್ ಕ್ರೋಧಂ ತತ್ರ ವಿವರ್ಜಯೇತ್ ಸ್ವಸ್ಥೋ ಭವ ದ್ವಿಜಶ್ರೇಷ್ಠ ಉತ್ಕೃಷ್ಟಂ ತಪಸಫಲಂ. ಓ ಬ್ರಾಹ್ಮಣ ಶ್ರೇಷ್ಠರೇ, ದುರ್ವಾಸರೇ, ಯಾಕೆ ಕೋಪ ಮಾಡ್ತಾ ಇದ್ದೀರಿ? ಈ ಕೋಪಕ್ಕೂ ತಪಸ್ಸಿಗೂ ತದ್ವಿರುದ್ಧ. ನೀವು ಕೋಪ ಮಾಡಿದಿರಿ ಅಂತ ಹೇಳಿದರೆ ತಪಸ್ಸಿನ ಫಲ ಎಲ್ಲ ಹೋಗಿಬಿಡುತ್ತದೆ. ಅದಕ್ಕಾಗಿ ಕೋಪ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ತಪಸ್ಸು ಮಾಡ್ತಾ ಇದ್ದೀರಿ ಆ ತಪಸ್ಸನ ಫಲವನ್ನು ನೀವು ಹೊಂದುವವರಾಗಿ ಅದಕ್ಕೋಸ್ಕರ ಶಾಂತವಾಗಿರ್ರಿ ಅಂತ ಹೇಳಿದಾಗ ದುರ್ವಾಸರು ಕೇಳಿದಾರೆ, ನೀನು ಯಾರು? ಯಾರು ನೀನು? ಯಾಕೋಸ್ಕರ ಬಂದಿದ್ಯಾ? ಯಾರಿವರೆಲ್ಲ ಅಂತ. ಅದಕ್ಕೆ ಆ ಧರ್ಮ ಪರಿಚಯವನ್ನು ಮಾಡಿಸಿಕೊಡ್ತದೆ. ಅಂದ್ರೆ ನೋಡಿ, ಈ ವಿಷಯಗಳೆಲ್ಲ ನಿಮಗೆಲ್ಲೂ ಸಿಗೋಲ್ಲ, ಇಲ್ಲಿ ಮಾತ್ರ ಸಿಗುವಂಥದ್ದು. ಅಯಂ ಬ್ರಾಹ್ಮಣ ರೂಪೇಣ ಸರ್ವತೇಜ ಸಮನ್ವಿತ ದಂಡಹಸ್ತ ಸುಪ್ರಸನ್ನ ಕಮಂಡುಲಧರಸ್ತಥಾ ತವಾಗ್ನೇ ಬ್ರಹ್ಮಚರ್ಯಾಖ್ಯ ಸೋಯಂ ಯಸ್ಯ ಸಮಾಗತಃ. ತನ್ನ ಪರಿಚಯವನ್ನು ಮಾಡಿಸಿಕೊಟ್ಟ ಮೊದಲು ಧರ್ಮ. ನಾನು ಧರ್ಮ. ಯಾವ ಧರ್ಮಾಚರಣೆಯನ್ನು ನೀನು ಮಾಡ್ತಾ ಇದ್ದೀರಿ ದುರ್ವಾಸರೇ, ಆ ಧರ್ಮವೇ ನಾನಾಗಿದ್ದೆ. ಅಂದರೆ ಅದರ ಧರ್ಮದ ಅಭಿಮಾನಿ ದೇವತೆ. ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಧರ್ಮ ಅನ್ನುವಂಥದ್ದು ಒಂದು ಜಡ ಆಚರಣೆ ಅದು. ಆದರೆ ಅದನ್ನು ನಿಯಂತ್ರಣ ಮಾಡುವ ಒಂದು ದೇವತಾ ಶಕ್ತಿ, ಅದೇ ಧರ್ಮ ದೇವತೆ. ಈ ಧರ್ಮ ದೇವತೆಯ ಅನುಗ್ರಹ ಇಲ್ಲದಿದ್ರೆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಆಗೋಲ್ಲ. ಆ ಧರ್ಮ ದೇವತೆ ಏನಿದ್ದಾರೆ, ನಾವು ಹಿಂದೆ ನೋಡಿದ್ವಲ್ವ 10 ಅದರದ್ದು ಅಂಗಗಳು, ಅದರಿಂದ ಸಮೇತವಾಗಿ ಬಂದು. ಅದರಲ್ಲಿ ಮೊದಲನೇದೇನೆಂದರೆ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯದ ಅಭಿಮಾನಿ ದೇವತೆ ಅವನು ಹೇಗಿದ್ದಾನೆ ನೋಡಿ, ನಿಮಗೆಲ್ಲೂ ಸಿಗೋಲ್ಲ ಬ್ರಹ್ಮಚರ್ಯ ಹಾಗೆ ಹೇಗೆ ಅಂತ. ಅವನು ಬ್ರಾಹ್ಮಣ. ಬ್ರಹ್ಮಚರ್ಯದ ಅಭಿಮಾನಿ ದೇವತೆ ಏನಿದ್ದಾನೆ ಅವನು ಬ್ರಾಹ್ಮಣ ರೂಪದಲ್ಲಿ ಇರುವವ. ಅಂದರೆ ಬ್ರಹ್ಮಚರ್ಯ ಬ್ರಾಹ್ಮಣರು ಅದು ಹೇಗಿರ್ತದೆ ಅದನ್ನು ಹೇಳ್ತಾರೆ. ಸರ್ವ ತೇಜ ಸಮಸ್ವಿತ ಬ್ರಾಹ್ಮಣ ರೂಪೇಣ, ಬ್ರಾಹ್ಮಣ ರೂಪದಿಂದ ಒಳ್ಳೆ ತೇಜಸ್ವಿ ಆಗಿದ್ದಾನಂತೆ, ಒಳ್ಳೆ ಬೆಳಗುತ್ತಾ ಇದ್ದಾನಂತೆ. ಒಂದು ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾನಂತೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡಿದ್ದಾನಂತೆ. ತವಾಗ್ನೇ ಇವನೇ ಬ್ರಹ್ಮವರ್ಚಸ್ ಅಥವಾ ಬ್ರಹ್ಮಚರ್ಯ. ಬ್ರಹ್ಮಚರ್ಯದ ರೂಪ ಹೇಗಿರ್ತದೆ ಅಂತ ಹೇಳಿದ್ರೆ ದಂಡ ಕಮಂಡಲವನ್ನು ಹಿಡಿದಂತಹ ಬ್ರಾಹ್ಮಣ, ಒಳ್ಳೆಯ ತೇಜೋಮಯನಾದ ಬ್ರಾಹ್ಮಣ ನೋಡ ಬ್ರಹ್ಮಚರ್ಯ. ಹಾಗೆಯೇ ಅನ್ಯಂ ಪಶ್ಯಧ್ವಮೇವಂ ಚ ದೀಪ್ತಿಮಂತಂ ದ್ವಿಜೋತ್ತಮ ಕಪಿಲಂ ಪಿಂಗಲಾಕ್ಷಂಚ ಸತ್ಯಮೇನಂ ದ್ವಿಜೋತ್ತಮ. ನೋಡು, ಅವನ ಪಕ್ಕದಲ್ಲಿ ನಿಂತಿದ್ದಾರಲ್ವ, ಇವನು ಯಾರು ಅಂತ ಹೇಳಿದ್ರೆ ಸತ್ಯ. ಅಂದರೆ ಸತ್ಯದ ಅಭಿಮಾನಿ ದೇವತೆ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ದೀಪ್ತಿಮಂತಂ, ಒಳ್ಳೆ ಬೆಳಗುತ್ತಾ ಇದ್ದಾನೆ. ಅವನು ಕೂಡ ಹೇಗಿದ್ದಾನೆ ಅಂದರೆ ಕಪಿಲಂ, ಈ ಸತ್ಯ ಇದೆಯಲ್ವಾ, ಆ ಸತ್ಯದ ದೇವತೆ ಕೆಂಪಗಿದ್ದಾನೆ. ಸಾಮಾನ್ಯ ಕೆಂಪು ವರ್ಚಸ್ಸು. ಅವನ ಕಣ್ಣೇನಿದೆ ಅದು ಕೆಂಪಗಿದೆಯಂತ, ಸ್ವಲ್ಪ ಕೆಂಪು ಒತ್ತಿರುವಂಥದ್ದು, ಕೆಂಪು ವರ್ಚಸ್ಸಿನಿಂದ ಕೂಡಿರುವಂಥವ ಅವನು ಸತ್ಯ. ಹಾಗೆ ತಾದೃಶಂ ಪಶ್ಯ ಧರ್ಮಾತ್ಮನ್ ವೈಶ್ವದೇವ ಸಮಪ್ರಭಂ ಯತ್ತಪೋಹಿತ್ವಯಾ ವಿಪ್ರ ಸರ್ವದೇವ ಸಮಾಶ್ರಿತಂ. ಇನ್ನು ಮೂರನೆಯದು ತಪಸ್ಸು. ಧರ್ಮದೊಟ್ಟಿಗೆ ಬಂದಿರುವಂಥದ್ದು ತಪಸ್ಸಿನ ಅಭಿಮಾನಿ ದೇವತೆ. ಅವನು ಹೇಗಿದ್ದಾನೆಂದರೆ ಬೆಂಕಿ, ಇನ್ನೊಂದು ಬೆಂಕಿಯು ಅನ್ನುವಾಗಿದ್ದಾನೆ. ಆ ತಪಸ್ಸಿನ ಅಭಿಮಾನಿ ದೇವತೆ ವೈಶ್ವದೇವ ಸಮಪ್ರಭಂ. ಅದಕ್ಕಿಂತ ಹೆಚ್ಚಾಗಿ ಕೈಯಲ್ಲಿ ಏನು ಹಿಡಿದಿದ್ದಾನೆ ಆಯುಧಗಳ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ಹೋಗೋಲ್ಲ, ಒಳ್ಳೆ ಪ್ರಭೆಯಿಂದ ಜ್ವಲಿಸ್ತಾ ಇದ್ದಾನೆ. ಏತಂ ಪಶ್ಯ ಮಹಾಭಾಗ ತವ ಪಾರ್ಶ್ವೇ ಸಮಾಗತಂ ಪ್ರಸನ್ನವಾನ್ ದೀಪ್ತಿಯುಕ್ತ ಸರ್ವಜೀವದಯಾ ಪರಃ ದಮಯೇಶ ತಥಾ ಯಾತು ಯಃ ಪೋಷಯತಿ ಧರ್ಮದ. ನೀನು ಯಾವ ತಪಸ್ಸು ಮಾಡ್ತಾ ಇದೆಯಾ ಆ ತಪಸ್ಸಿನ ರೂಪವನ್ನು ಕಂಡೆ. ಈಗ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಈ ದಮ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹದ ಅಭಿಮಾನಿ ದೇವತೆ ಅವನೇ ಆಗಿದ್ದಾನೆ ಅಂತ ಹೇಳಿದ್ರೆ ಪ್ರಸನ್ನವಾಗಿರ್ತಾನಂತೆ. ಯಾವತ್ತು ಪ್ರಸನ್ನವಾಗಿರುವವ, ಒಳ್ಳೆ ಪ್ರಕಾಶಮಾನವಾಗಿರುವವ. ಅಂದರೆ ನೋಡಿ, ಇವೆಲ್ಲವೂ ಕೂಡ ಪ್ರಕಾಶಮಾನವಾಗಿರುವಂಥದ್ದು. ಇಲ್ಲಿ ಹೇಳ್ತಾ ಇರುವುದೆಲ್ಲವೂ ಪ್ರಕಾಶಮಾನವಾಗಿರುವುದು. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಇವೆಲ್ಲ ನಮ್ಮೊಳಗಿತ್ತು ಅಂತ ಹೇಳಿದ್ರೆ ನಾವು ಪ್ರಕಾಶಮಾನವಾಗಿರ್ತೇವೆ.
ಒಂದೊಂದು ಇತ್ತರೂ ಕೂಡ ನಾವು ಪ್ರಕಾಶಮಾನವಾಗಿರ್ತೇವೆ. ಅದೇ ತೇಜೋವಂತರಾಗಿರ್ತಾರೆ, ತೇಜಸ್ವಿಗಳಾಗಿರ್ತಾರೆ. ಈ ಒಂದೊಂದು ಇದ್ರೂ ಸಾಕು, ಎಲ್ಲವೂ ಒಳಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಅಂಥ ತೇಜಸ್ಸಿನಿಂದ ಕೂಡಿರ್ತಾನೆ. ಅದಕ್ಕೆ ಹೇಳುವಂಥದ್ದು ಎಲ್ಲ ಒಳ್ಳೆ ತೇಜೋಮಯನಾಗಿದ್ದಾರೆ ಇವುದು. ದಮ. ಮುಂದಿನದ್ದು ಯಾವುದು ಅಂದರೆ ಜಟಿಲ ಕರ್ಕಶ ಪಿಂಗೋ ಹ್ಯತಿ ತೀವ್ರೋ ಮಹಾಪ್ರಭು ನಾಶಕೋ ಹಿ ಸಪಾಪಾನಾಂ ಖಡ್ಗಹಸ್ತೋ ದ್ವಿಜೋತ್ತಮ ಅಭಿಶಾಂತೋ ಮಹಾಪುಣ್ಯೋ ನಿತ್ಯಕ್ರಿಯಾ ಸಮನ್ವಿತಃ ನಿಯಮಸ್ತು ಸಮಾಯಾತಃ ತವ ಪಾರ್ಶ್ವೇ ದ್ವಿಜೋತ್ತಮ. ಇನ್ನು ನಿಯಮ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು. ದೇವರ ಪೂಜೆಯನ್ನು ಮಾಡುವಂಥದ್ದು, ಈ ಅಧ್ಯಯನವನ್ನು ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಇವುಗಳೆಲ್ಲ ನಿಯಮ, ಅಳವಡಿಸಿಕೊಳ್ಳಬೇಕಾದದ್ದು. ಇವನು ನೋಡು ಕಾಣಿಸ್ತಾ ಇದ್ದಾನಲ್ಲ, ಇವನು ನಿಯಮ. ಆ ನಿಯಮ ಹೇಗಿದ್ದಾನೆ ಅಂತ ಹೇಳಿದ್ರೆ ಜಟಿಲ, ಜಟೆಯನ್ನು ಕಟ್ಟಿಕೊಂಡಿದ್ದಾನಂತೆ. ಕರ್ಕಶಃ, ನೋಡಲಿಕ್ಕೆ ಅಷ್ಟು ಏನು ಸುಂದರನಾಗಿಲ್ಲ ಅವನು. ಯಾಕಂತ ಹೇಳಿದ್ರೆ ನಿಯಮ ಕಷ್ಟಕರ ಅಲ್ವ. ನಿಯಮವನ್ನು ಪಾಲಿಸುವುದು ಬಹಳ ಕಷ್ಟ, ಸುಲಭ ಅಲ್ಲ. ನಿಯಮ ಬಿಡುವುದು ಸುಲಭ, ಹಿಡ್ಕೊಳ್ಳೋದು ಕಷ್ಟ. ಅದಕ್ಕಾಗಿ ನೋಡಲಿಕ್ಕೆ ಅಷ್ಟು ಚಂದ ಅಂತ ಏನಿಲ್ಲ. ಆದರೆ ಪಿಂಗಃ, ಸ್ವಲ್ಪ ಕೆಂಪು ಛಾಯೆಯಿಂದ ಕೂಡಿರುವಂಥವನು. ಯತಿ ತೀವ್ರ ಮಹಾಪ್ರಭು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಬಹಳ ಚುರುಕಾಗಿರುವವ. ನಾಶಕೋಹಿ ಸಪಾಪಾನ, ಸಮಸ್ತ ಪಾಪಗಳನ್ನು ನಾಶಗೊಳಿಸುವಂಥವನು, ಎಲ್ಲ ಪಾಪವನ್ನು ನಾಶಗೊಳಿಸುವಂಥವನು ಈ ನಿಯಮ. ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ ಅಂದ್ರೆ ನೋಡಿ, ಬ್ರಾಹ್ಮಣ ಅಲ್ಲ ಅಂತ, ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಅಂತಾಯ್ತು. ಖಡ್ಗವನ್ನು ಇಟ್ಕೊಂಡಿದ್ರಿಂದ ಕ್ಷತ್ರಿಯ ರೂಪದಲ್ಲಿರುವವ ಅಂತಾಯ್ತು. ಅಭಿಶಾಂತೋ ಮಹಾಪುಣ್ಯ, ಆಗಿದ್ರೂ ಕೂಡ ಶಾಂತವಾಗಿರುವ ಈ ನಿಯಮವೇ ತುಂಬ ಪುಣ್ಯವನ್ನು ತಂದುಕೊಡ್ತದೆ. ನಿತ್ಯ ಕ್ರಿಯಾ ಸಮನ್ವಿತ, ನಮ್ಮ ನಿತ್ಯದ ಚಟುವಟಿಕೆಗಳೇನಿದೆ ಅದರಿಂದ ಕೂಡಿಕೊಂಡವನೇ ಈ ನಿಯಮ ಅಂತ. ಯಾಕಂತ ಹೇಳಿದ್ರೆ ನಮ್ಮ ನಿತ್ಯದ ಚಟುವಟಿಕೆಗಳು ನಿಯಮದಿಂದ ಕೂಡ್ಕೊಂಡಿರಬೇಕು. ಹಾಗಿದ್ರೆ ಮಾತ್ರ ನಾವು ಮಾಡುವಂಥ ಧರ್ಮಾಚರಣೆ ಆಗ್ತದೆ. ಇಲ್ಲದಿದ್ರೆ ಇವತ್ತು ಮಾಡ್ತೇವೆ, ನಾಳೆ ಬಿಡ್ತೇವೆ, ಇವತ್ತು ಮಾಡಿದ್ವು ಇನ್ನೊಂದು ತಿಂಗಳು ಅಥವಾ ಇವತ್ತೇನೋ ಮಾಡ್ತೇವೆ, ನಾಳೆ ಇದು ಪ್ರಯೋಜನ ಇಲ್ಲ. ನಾವು ಯಾವುದನ್ನು ಅಳವಡಿಸಿಕೊಳ್ತೇವೆ ಅದನ್ನು ಶಿಸ್ತಿನಲ್ಲಿ ಅಳವಡಿಸಿಕೊಂಡು ಮಾಡ್ಕೊಂಬರ್ಬೇಕು. ನೋಡು, ಅದು ನಿಂತಿದೆ ನಿಯಮ, ಅಲ್ಲಿ ನಿಂತಿದ್ದ ನೋಡು. ಅನಿರ್ಮುಕ್ತೋ ಮಹಾದೀಪ್ತಃ ಶುದ್ಧ ಸ್ಫಟಿಕ ಸನ್ನಿಭ ಪಯಕಮಂಡಲುತ್ಕರೋ ದಂತಕಾಷ್ಟಧರೋ ದ್ವಿಜ ಶೌಚ ಏಷ ಸಮಾಯಾತೋ ಭವತಃ ಸನ್ನಿಧಾವಿಕ. ಇನ್ನು ನೋಡು ಮಡಿ, ಶುಚಿ. ಆ ಶುಚಿಯ ಅಭಿಮಾನ ದೇವತೆ, ಮಡಿಯ ಅಭಿಮಾನ ದೇವತೆಯಾಗಿದ್ದಾನು. ಶುಭ್ರವಾಗಿದ್ದಾನಂತೆ, ಬೆಳ್ಳಗಿದ್ದಾನಂತೆ. ಯಾಕಂದರೆ ಶುಚಿ ಅಂದ್ರೇನು ಬಿಳಿಯಲ್ಲ, ಶುಭ್ರ. ಕಪ್ಪು ಯಾವತ್ತೂ ಮಡಿ ಆಗುವುದೇ ಇಲ್ಲ. ಮಡಿ ಅಂತ ಹೇಳಿದ್ರೆ ಯಾವತ್ತೂ ಶುಭ್ರ. ಅದಕ್ಕೆ ಎಲ್ಲಿವರೆಗೆ ಅಂದರೆ ಶುದ್ಧ ಸ್ಫಟಿಕ ಸನ್ನಿಭ, ಒಳ್ಳೆ ಸ್ಫಟಿಕಮಣಿ ಇದ್ದಾಗ ಶುಭ್ರವಾಗಿದ್ದಾನಂತೆ, ಶುಚಿ. ಮತ್ತು ಕೈಯಲ್ಲಿ ಕಮಂಡಲು ಹಿಡ್ಕೊಂಡಿದ್ದಾನಂತೆ, ನೀರಿನಿಂದ ಅಥವಾ ಹಾಲಿನಿಂದ ಕೂಡಿದ ಕಮಂಡಲುವಿನಲ್ಲಿ ಹಾಲು, ಇನ್ನೊಂದು ಕೈಯಲ್ಲಿ ದಂಡ ಅಂದರೆ ಬ್ರಾಹ್ಮಣ. ಯಾಕಂದರೆ ಬ್ರಾಹ್ಮಣರಿಗೆ ಬೇಕಾನೆ ಶುಚಿ, ವಿಶೇಷವಾಗಿ ಬೇಕಾಗಿರುವಂಥದ್ದು ನೋಡಿ. ಅದಕ್ಕೋಸ್ಕರ ಯಾರು ಬ್ರಾಹ್ಮಣರಿಗೆ ವಿಶೇಷವಾಗಿ ಯಾವುದು ಬೇಕಾದ, ಉಳಿದವರಿಗೆ ಬೇಡ ಅಂತಲ್ಲ, ಯಾರಿಗೆ ಬೇಕಾದಾಗ ನೋಡಿ. ಬ್ರಹ್ಮಚರ್ಯ ಬ್ರಾಹ್ಮಣನಲ್ಲಿ ವಿಶೇಷ ಬೇಕಾದದ್ದು, ಅದಕ್ಕೆ ಬ್ರಾಹ್ಮಣ ರೂಪದಲ್ಲಿದ್ದಾರೆ. ಅದೇ ರೀತಿ ಶುಚಿ ಬ್ರಾಹ್ಮಣ ರೂಪದಲ್ಲಿದ್ದಾರೆ ವಿಶೇಷವಾಗಿ. ಹಾಗೆ ಅತಿಸಾಧ್ವಿ ಮಹಾಭಾಗ ಸತ್ಯಭೂಷಣ ಭೂಷಿತ ಸರ್ವಭೂಷಣ ಶೋಭಾಂಗಿ ಶುಶ್ರೂಷೇಯಂ ಸಮಾಗತ. ದುರ್ವಾಸರೇ ನೋಡಿ, ಇವಳು ಅಂದರೆ ಹಿಂದೆ ನಾರಿಯರು ಬಂದಿದ್ದಾರಲ್ವ, ಅದರಲ್ಲಿ ಒಬ್ಬಳು ಶುಶ್ರೂಷ ಅಂತ, ನಾರಿ ಹೆಣ್ಣು ಶುಶ್ರೂಷ ಅಂತ. ಈ ಶುಶ್ರೂಷ ಹೇಗಿದ್ದಾಳೆ ಅದನ್ನು ಹೇಳ್ತಾ ಇದ್ದಾರೆ. ಅತಿ ಸಾಧ್ವಿ, ತುಂಬ ಒಳ್ಳೆಯವಳಂತ. ಈ ಶುಶ್ರೂಷ ಏನಿದ್ದಾಳೆ ತುಂಬ ಒಳ್ಳೆಯವಳು. ಅವಳು ಒಳಗಿದ್ರೇ ಯಾವುದಾದ್ರೂ ಹೆಣ್ಣು ಶುಶ್ರೂಷೆ ಮಾಡು, ಶುಶ್ರೂಷೆ ಮಾಡಿಯೇ ಒಳ್ಳೆಯವಳಾಗೋದು, ಇಲ್ದಿರ ಒಳ್ಳೆಯವಳಾಗೋದಿಲ್ಲ. ಅಂದರೆ ನೋಡಿ, ಒಂದು ಹೆಣ್ಣಿನಲ್ಲಿ ಈ ಶುಶ್ರೂಷಾದೇವಿ ಬಂದು ಕೂತಾಗ ಅವಳು ಶುಶ್ರೂಷೆ ಮಾಡ್ತಾಳೆ. ಯಾರನ್ನೋ, ಗಂಡನನ್ನೋ, ಅತ್ತೆಯನ್ನೋ, ಮಾವನನ್ನೋ, ಮಕ್ಕಳನ್ನೋ, ಎಲ್ಲರನ್ನು, ತಂದೆ ತಾಯಿಯನ್ನು, ಎಲ್ಲರಿಗೂ ಶುಶ್ರೂಷೆಯನ್ನು ಮಾಡ್ತಾಳೆ. ಅಂದರೆ ಅದರಲ್ಲಿ ಇರಬೇಕು. ಇವಳು ಹೇಗಿದ್ದಾಳೆ ಅಂತ ಹೇಳಿದ್ರೆ, ಇವಳು ಮಹಾಸಾಧ್ವಿ ಆಗಿರುವಂಥವಳು ಶುಶ್ರೂಷಾದೇವಿ. ಮಹಾಭಾಗ್ಯವಂತಳು ಅಂತೇಳಿದರೆ, ಇಲ್ಲಿ ಭಾಗ್ಯ ಅಂತ ಹೇಳಿದ್ರೆ ಸುಂದರಿ,
ತುಂಬ ಸುಂದರಿಯಾಗಿರುವಂಥವಳು. ಇದರಿಂದ ಏನಂದರೆ ಈ ಶುಶ್ರೂಷಾದೇವಿ ಕೂತಾಗ ಎಂಥ ಕುರೂಪಿಯೂ ಸುರೂಪಿ ಆಗ್ತಾಳೆ ನೋಡಿ. ದೈಹಿಕವಾದ ಸೌಂದರ್ಯ ಮಾತ್ರ ಸೌಂದರ್ಯ ಅಲ್ಲ, ಮತ್ತು ಇಂಥ ಶುಶ್ರೂಷೆ ಎನ್ನುವುದೇನಿದೆ, ಶುಶ್ರೂಷೆ ಎನ್ನುವುದು ಒಂದು ಹೆಣ್ಣಿನಲ್ಲಿ ಒಳ್ಳೆ ಭಾಗ್ಯವನ್ನು ತಂದುಕೊಡ್ತದೆ, ಒಳ್ಳೆ ಅವಳಲ್ಲಿ ಲಕ್ಷಣವನ್ನು ತಂದುಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಸತ್ಯಭೂಷಣ ಭೂಷಿತ, ಆಭರಣಗಳನ್ನು ಅಲಂಕಾರ ಧರಿಸಿದ್ದಾಳಲ್ವ, ಇವಳ ಎಲ್ಲ ಆಭರಣಗಳಿಂದ ದೊಡ್ಡ ಆಭರಣ ಯಾವುದು ಅಂದರೆ ಸತ್ಯವೇ ಇವಳ ಆಭರಣ ಅಂತ ಹೇಳ್ತಾರೆ. ಸತ್ಯವೇ ಅಂದರೆ ನಾವೇನು ಶುಶ್ರೂಷೆಯನ್ನು ಮಾಡ್ತೇವೆ, ಆ ಶುಶ್ರೂಷೆ ಎನ್ನುವಂಥದ್ದು ಪ್ರಾಮಾಣಿಕವಾಗಿರಬೇಕು ಹೊರತು ನಾಟಕೀಯವಾಗಿರಬಾರದು. ನಾಟಕೀಯವಾದ ಶುಶ್ರೂಷೆ ಅನ್ನುವಂಥದ್ದೇನಿದೆ ಅದು ನಿಜವಾಗಲೂ ಫಲಕಾರಿಯಾಗಲು ಪ್ರಯೋಜನಕಾರಿಯಾಗಲ್ಲ. ಅದಕ್ಕೋಸ್ಕರವೇ ಸತ್ಯವೇ ಇವಳ ಆಭರಣ ಈ ಶುಶ್ರೂಷಾದೇವಿಯದ್ದು. ಇನ್ನು ಅತಿಧೀರ ಪ್ರಸನ್ನಾಂಗಿ ಗೌರಿ ಪ್ರಹಸಿತಾನನ ಪದ್ಮಹಸ್ತ ಇಯಂ ಧಾತ್ರಿ ಪದ್ಮನೇತ್ರ ಸುಪದ್ಮಿನಿ ದಿವ್ಯೈರಾಭರಣೈರ್ಯುಕ್ತ ಕ್ಷಮಾ ಪ್ರಾಪ್ತ ದ್ವಿಜೋತ್ತಮ. ನೋಡಿ, ಯಾವುದಕ್ಕೆ ಗಂಡು ಅಭಿಮಾನಿ ದೇವತೆಗಳು, ಯಾವುದಕ್ಕೆ ಹೆಣ್ಣು ಅಭಿಮಾನಿ ದೇವತೆಗಳು ಅಂತ ಗೊತ್ತಾಗ್ತದೆ. ಅಂದರೆ ಯಾವುದಕ್ಕೆ ಗಂಡು ಅಭಿಮಾನಿ ದೇವತೆಗಳು ಅದು ವಿಶೇಷವಾಗಿ ಗಂಡಸರಲ್ಲಿರಬೇಕಾದದ್ದು, ಯಾವುದಕ್ಕೆ ಹೆಣ್ಣು ಅಭಿಮಾನ ದೇವತೆಯೋ ಅದು ವಿಶೇಷವಾಗಿ ಹೆಣ್ಣುಮಕ್ಕಳಲ್ಲಿರಬೇಕಾದದ್ದು. ಮೊದಲದ್ದು ಶುಶ್ರೂಷ, ಅಂದರೆ ಗಂಡು ಮಕ್ಕಳಲ್ಲಿ ಇರಬಾರ್ದು ಅಂತಲ್ಲ, ಗಂಡು ಮಕ್ಕಳಲ್ಲೂ ಬೇಕು, ಹೆಣ್ಣುಮಕ್ಕಳಲ್ಲಿ ಎಲ್ಲರಲ್ಲೂ ಇರಬೇಕು. ಆದರೆ ಹೆಚ್ಚಾಗಿ ಯಾರಲ್ಲಿ ಯಾವುದಿರಬೇಕು ಅಂತ ಅಂದರೆ ಒಬ್ಬಳು ಸ್ತ್ರೀ ಆಗಬೇಕಾದ್ರೆ ಸ್ತ್ರೀ ದೇವತೆಗಳು ಕೂತಿರಬೇಕು. ಅದರಲ್ಲಿ ಮೊದಲನೆಯದು ಶುಶ್ರೂಷ, ಎರಡನೆಯದು ಕ್ಷಮಾದೇವಿ. ಆ ಕ್ಷಮಾದೇವಿ ಹೇಗಿದ್ದಾಳೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅವಳು ಅತಿ ಧೀರ, ಭಾರೀ ಧೈರ್ಯವಂತಳು. ಯಾಕಂದರೆ ಕ್ಷಮಾಗುಣಕ್ಕೆ ಬೇಕಾದ ಧೈರ್ಯ ಇಲ್ದಿದ್ರೆ ಕ್ಷಮಾಗುಣ, ಧೈರ್ಯ ಅಂತ ಹೇಳಿದರೆ ಹೆದರಿಕೆ ಇಲ್ಲದೆ ಇರುವುದು ಅಂತ ಅರ್ಥ ಅಲ್ಲ. ಮತ್ತೆ ಹೇಳಿದರೆ ಅಚಲವಾಗಿರುವಂಥದ್ದು, ತನ್ನ ನಿಲುವಿನಲ್ಲಿ ಅಚಲವಾಗಿರುವಂಥದ್ದು, ಸಹಿಸುವ ಶಕ್ತಿ ಬೇಕಲ್ವಾ. ಕ್ಷಮಾಗುಣ ಅಂದರೆ ಸಹಿಸುವ ಶಕ್ತಿ. ಏನು ನಮಗಿದ್ದಾಗ ದೊಡ್ಡವರು ಏನಾದರೂ ಮಾಡ್ಬೋದು, ಇವಾಗ ಗಂಡನೇ ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು, ಅಥವಾ ತನಗೆ ವಿರುದ್ಧವಾಗಿ ನಡ್ಕೊಂಡ್ರೂ ಕೂಡ ಅದನ್ನು ಎಣಿಸದೆ ತನ್ನ ಗುರಿಯನ್ನು, ಯಾಕಂದರೆ ನಾನು ಪತಿಯ ಸೇವೆಯನ್ನು ಮಾಡ್ತಾ ಇರುವುದು ಯಾಕೋಸ್ಕರ ಅಂದರೆ ಅವರನ್ನು ಉದ್ಧಾರ ಮಾಡಲಿಕ್ಕಲ್ಲ, ನನ್ನನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ. ನೋಡಿ, ಈ ಗುರಿ ಇದ್ದಾಗ ಅದು ಏನು ತಪ್ಪಾದರೂ ಕೂಡ ಸಹಿಸಿಕೊಳ್ಳಿಕ್ಕಾಗ್ತದೆ. ಇದರಿಂದ ಏನಿರಬೇಕು ಅಂದರೆ ಅಚಲವಾದ ನಿಲುವು ಬೇಕು. ಯಾವತ್ತು ನೋಡಿ, ಸಹನೆ ಇರಬೇಕಾದ್ರೆ ನಮಗೆ ಅಚಲವಾದ ನಿಲುವಿದ್ದಾಗ ಮಾತ್ರ ನಾವು ಸಹಿಸಿಕೊಳ್ಳಿಕ್ಕಾಗ್ತದೆ ಎಲ್ಲವನ್ನು ಕೂಡ, ಇಲ್ಲದಿದ್ರೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ನನಗೆ ನನ್ನ ಗುರಿಯನ್ನು ತಲುಪಬೇಕು. ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟನ್ನು ಏರಬೇಕು ಅಂತ ಹೊರಟವನಿಗೆ ಮಧ್ಯದಲ್ಲಿ ಎಷ್ಟೆಲ್ಲ ಕಷ್ಟಗಳು ಬರ್ತದೆ. ಆ ಎಲ್ಲ ಕಷ್ಟವನ್ನು ಕೂಡ ಅವನು ಪರಿಗಣನೆ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ನನ್ನ ಗುರಿ ಎವರೆಸ್ಟ್, ಅದಕ್ಕೋಸ್ಕರ ಇಲ್ಲಿ ಏನೇನು ಇದ್ಯಾವುದು ನನಗೆ ಲೆಕ್ಕವೇ ಅಲ್ಲ. ನೋಡಿ, ಹಾಗೆ ಕ್ಷಮಾಗುಣದಲ್ಲಿ ಮುಖ್ಯ ಬೇಕಾದದ್ದೇನು ಅಂತ ಹೇಳಿದರೆ ಧೈರ್ಯ. ಅದಕ್ಕೆ ಇವಳು ಮಹಾಧೀರ ಅಂತ ಹೇಳ್ತಾರೆ, ಬಹಳ ಧೈರ್ಯವಂತೆ ಅಂತ. ನೋಡಿ, ಕ್ಷಮಾಗುಣದ ದೇವಿ ಹೆಣ್ಮಕ್ಳಲ್ಲಿ ಹಾಗೆ ಇರಬೇಕು ಅಂತ ಧೈರ್ಯ ಬೇಕು, ಅಂದರೆ ಅಚಲವಾದ ನಿಲುವು ಬೇಕು. ಅದಿಲ್ಲದೆ ಇರುವುದೇ ಕಾರಣ ಚಾಂಚಲ್ಯಕ್ಕೆ. ಅಚಲವಾದ ನಿಲುವು ಅಂದರೆ ಜೀವನದಲ್ಲಿ ಒಂದು ಗುರಿ ಇಲ್ಲದೇ ಇರುವಂತಹದ್ದೇ ಚಾಂಚಲ್ಯಕ್ಕೆ ಒಡ್ಡಿಬಿಡ್ತದೆ. ಹಾಗಾದರೂ ಸರಿ, ಹೀಗಾದರೂ ಸರಿ, ಅವರಾದರೂ ಸರಿ, ಇವರಾದರೂ ಸರಿ, ಈ ರೀತಿ ಚಂಚಲಕ್ಕೊಳಗಾಗಿ ಬಿಡ್ತದೆ ಮನಸ್ಸು. ಹಾಗಿದ್ರೆ ಕ್ಷಮ ಇಲ್ಲ ಅಲ್ಲಿ ಅಂತ. ಯಾಕಂದರೆ ಅವಳು ಅತಿ ಧೀರ ಪ್ರಸನ್ನಾಂಗಿ. ಆ ಕ್ಷಮಾದೇವಿ ಏನಿದ್ದಾಳೆ ಅವಳ ಎಲ್ಲ ಅಂಗಾಂಗಗಳು ಪ್ರಸನ್ನವಾಗಿರ್ತದಂತೆ, ಯಾವಾಗಲೂ ಖುಷಿಯಿಂದ ಇರ್ತಾಳಂತೆ. ನೋಡಿ, ಇದೆ ಮನುಷ್ಯ ಯಾವಾಗ ತನ್ನಲ್ಲಿ ಸಹನೆಯನ್ನು ಅಳವಡಿಸಿಕೊಳ್ತಾಳೆ, ನಿಜವಾಗ್ಲೂ ಒಬ್ಬಳು ಹೆಣ್ಣು ನಗನಗುತ್ತಾ ಇರ್ತಾಳೆ, ಕ್ಷಮಾಗುಣದಿಂದಾಗಿ ನಗನಗುತ್ತಾ ಇರ್ತಾಳೆ, ಯಾವತ್ತೂ ಚಟುವಟಿಕೆಯಿಂದ ಕೂಡಿರ್ತಾಳೆ. ಈ ಕ್ಷಮಾಗುಣ ಸಹನೆ ಇಲ್ಲದೆ ಇದ್ರೇ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಎಲ್ಲೋ ಮೂಲೆಗೆ ಹೋಗಿ ಕೂತ್ಕೊಂಡು ಯಾರ ಹತ್ರನೂ ಮಾತಾಡೋದಿಲ್ಲ, ಮುಖ ನೋಡೋದಿಲ್ಲ. ಕಾರಣ ಏನು ಅಂದರೆ ಕ್ಷಮಾಗುಣ ಇಲ್ಲ, ಸಹನೆ ಇಲ್ಲ. ನೋಡಿ, ಅದಕ್ಕಾಗಿ ಈ ಕ್ಷಮಾಗುಣ ಯಾವ ರೀತಿ, ಅದರ ವರ್ಣನೆ ಬಹಳ ಸುಂದರ. ಅವಳು ಹಾಗೆ ಅಂತೆ, ಅವಳು ಪ್ರಸನ್ನ ಅಂಗಿ, ಗೌರಿ, ಒಳ್ಳೆ ಬಂಗಾರದ ಬಣ್ಣದವಳಂತೆ. ಆ ಕ್ಷಮಾದೇವಿ ಏನಿದ್ದಾಳೆ ಬಂಗಾರದ ವರ್ಣದಂತೆ ಕೂಡಿರುವವಳು. ಪ್ರಹಸಿತಾನನ, ಯಾವಾಗಲೂ ನಗತಾ ಇರ್ತಾಳೆ, ನಗ್ತಾ ಇರ್ತಾಳಂತೆ. ಅಂದರೆ ನೋಡಿ, ಒಂದು ಹೆಣ್ಣಿನ ಮುಖದಲ್ಲಿ ಯಾವತ್ತೂ ನಗುವನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ಒಳಗಿನಿಂದ ಕ್ಷಮಾಗುಣ ಇರಬೇಕು, ಅವಳಲ್ಲಿ ಆ ಸಹನೆ ಇರಬೇಕು. ಆ ಸಹನೆ ಇದ್ದಾಗ ಮುಖದಲ್ಲಿ ಯಾವಾಗಲೂ ನಗು ಕಾಣಿಸ್ತಾ ಇರ್ತದೆ. ಆ ನಗು ಅನ್ನುವುದೇನಿದೆ ನೋಡಿ, ಸಹಜವಾದ ನಗು ಹೊರತು ಇದು ಯಾರೋ ಕಲಿಸಿಕೊಟ್ಟು ನಗುವುದಲ್ಲ. ಅಂತ ಹೇಳಿದ್ರೆ ಪಾರ್ಟಿಗೆ ಹೋದಾಗ ಇಷ್ಟು ಬಾಯಿ ಬಿಡಬೇಕು,
ರಸ್ತೆಗೆ ಹೋದಾಗ ಇಷ್ಟು ಬಾಯಿ ಬಿಡಬೇಕು, ಯಾಕಂದರೆ ಇದನ್ನೆಲ್ಲ ಕಳಿಸಿಕೊಡುವವರು ಇವತ್ತಿರ್ತಾರೆ. ಇದೆಲ್ಲ ಏನಂದರೆ ಬರೀ ನಾಟಕೀಯ, ನಿಜವಾದ ನಗು ಅಲ್ಲ. ನಿಜವಾದ ನಗು ಅಂತ ಹೇಳಿದ್ರೆ ಪುಟ್ಟ ಮಗುವನ್ನು ನಗುತ್ತದೆ ನೋಡಿ, ಯಾಕಂದರೆ ಅದರ ಮನಸ್ಸಿನಲ್ಲಿ ಯಾವುದೇ ಕಶ್ಮಲ ಇಲ್ಲ. ಅದಕ್ಕಾಗಿ ಅದರ ನಗು ಎಷ್ಟು ಸಹಜವಾಗಿರುತ್ತದೆ, ಅಷ್ಟೇ ಸಹನೆಯಿಂದ ಕೂಡಿದ ಒಬ್ಬಳು ಹೆಣ್ಣಿನ ನಗು ಅಷ್ಟೇ ಸಹಜವಾಗಿರುತ್ತದೆ. ಅದರಲ್ಲಿ ಯಾವುದೇ ಕಪಟ ಇರೋದಿಲ್ಲ. ಯಾಕಂದರೆ ಅವಳು ಆಗಿದ್ದಾಳೆ, ಕ್ಷಮಾದೇವಿ ಆಗಿದ್ದಾಳೆ, ಅವಳು ಒಳಗೆ ಕೂತ್ರೆ ಆಗಿರ್ತದಂತೆ. ಮತ್ತೆ ಹೇಗಿದ್ದಾಳೆ ಅಂತ ಹೇಳಿದ್ರೆ ಕ್ಷಮಾದೇವಿ ಪದ್ಮಹಸ್ತ, ಕೈಯಲ್ಲಿ ಪದ್ಮವನ್ನು ಹಿಡ್ಕೊಂಡಿದ್ದಾಳಂತೆ. ಇಯಂ ಧಾತ್ರಿ ಪದ್ಮನೇತ್ರ ಸುಪದ್ಮಿನಿ, ತಾನು ಪದ್ಮದ ಹಾಗೆ ಕಣ್ಣುಳ್ಳವಳಾಗಿದ್ದಾಳಂತೆ. ಎಲ್ಲ ಅಂಗಾಂಗಗಳು ಒಳ್ಳೆ ಪದ್ಮದ ಹಾಗೆ ಕೋಮಲವಾಗಿದೆಯಂತೆ. ಇಂತಹ ಆ ಕ್ಷಮಾದೇವಿಯನ್ನು ನೋಡು ಅಂತ ಹೇಳ್ತಾರೆ. ಇನ್ನು ಅತಿಶಾಂತ ಸುಪ್ರತಿಷ್ಠ ಬಹುಮಂಗಲ ಸಂಯುತ ದಿವ್ಯರತ್ನಕೃತ ಶೋಭ ದಿವ್ಯಾಭರಣಭೂಷಿತ ತವ ಶಾಂತಿರ್ಮಹಾಪ್ರಾಜ್ಞ ಜ್ಞಾನರೂಪ ಸಮಾಗತ. ಅವಳ ಪಕ್ಕದಲ್ಲಿ ನಿಂತಿದ್ದಾಳಲ್ವ, ಅವಳು ಯಾರು ಗೊತ್ತುಂಟಾ? ಶಾಂತಿದೇವಿ. ಅಂದರೆ ನೋಡಿ, ಇವಳು ಶಾಂತಿದೇವಿ. ಇದು ವಿಶೇಷವಾಗಿ ಹೆಣ್ಣಿನಲ್ಲಿರಬೇಕಾದದ್ದು. ಏನು ಶಾಂತಿ ಅಂತ ಹೇಳಿದ್ರೇನು? ಅವಳು ಹೇಗಿರ್ತಾಳೆ ನೋಡಿ, ಆ ಶಾಂತಿದೇವಿಯ ವರ್ಣನೆಯನ್ನು ಮಾಡ್ತಾಳೆ. ಅತಿ ಶಾಂತ, ಯಾವತ್ತೂ ಕೂಡ ಶಾಂತವಾಗಿರ್ತಾಳೆ. ಶಾಂತ ಅಂತ ಹೇಳಿದ್ರೆ ಯಾವತ್ತು ಖುಷಿಯಿಂದ ಕೂಡಿರುವ ಮನಸ್ಸು. ಶಮ್ ಅಂದರೆ ಸುಖ, ಖುಷಿಯಿಂದ ಕೂಡಿರುವ ಮನಸ್ಸು ಅದಿರಬೇಕಂತ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಖುಷಿ ಅಂತಿರುವುದೇ ಒಳಗಿನಿಂದ ಖುಷಿ ಇದ್ದಾಗ, ಮನಸ್ಸಿನಲ್ಲಿ ಖುಷಿ. ಇದು ಗಂಡಸರಿಗೆ ಹೆಂಗಸರಿಗೆ ಎಲ್ರಿಗೂ ಇರಬೇಕಾದದ್ದು. ಆದರೆ ವಿಶೇಷವಾಗಿ ಇದು ಹೆಣ್ಣು ದೇವತೆ, ಇವಳು ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿರಬೇಕು. ಮತ್ತು ಹೇಗಿರ್ತಾಳೆ ಅಂತ ಹೇಳಿದ್ರೆ ಸುಪ್ರತಿಷ್ಠಾ ಅಂತ ಹೇಳ್ತಾರೆ. ಸುಪ್ರತಿಷ್ಠಾ ಅಂತ ಹೇಳಿದ್ರೆ ಚೆನ್ನಾಗಿ ನಿಂತಿರುವವಳು, ಒಳ್ಳೆ ರೀತಿಯಿಂದ ಅಲಂಕೃತವಾಗಿ ನಿಂತಿರುವವಳು, ಮತ್ತು ಒಂದು ಕಡೆ ನೆಲೆ ನಿಲ್ಲುವವಳು, ಹೋಗುವವಳಲ್ಲ. ಅಂದರೆ ಶಾಂತಿ ಅನ್ನುವುದು ಬರುವುದು ಕಷ್ಟ, ಬಂದರೆ ಹೋಗುವುದಿಲ್ಲ. ಆ ಶಾಂತಿ ಒಮ್ಮೆ ನೆಲೆಸಿತು ಅಂತ ಹೇಳಿದ್ರೆ ಮತ್ತೆ ಹೋಗುವುದಿಲ್ಲ. ಅದಕ್ಕೆ ಸುಪ್ರತಿಷ್ಠ, ಚೆನ್ನಾಗಿ ಬಂದು ನೆಲೆಸುವವಳು ಇವಳು ಶಾಂತಿ. ಹೇಗಿದ್ದಾಳೆ ಇವಳು ಅಂತ ಹೇಳಿದ್ರೆ ಬಹುಮಂಗಲ ಸಂಯುತ, ಬಹಳ ಒಳ್ಳೆಯದ್ರಿಂದ ಕೂಡ್ಕೊಂಡಿದ್ದಾಳಪ್ಪ ಇವಳು ಅಂತ ಹೇಳಿ. ಅಂದರೆ ನೋಡಿ ಎಷ್ಟು ಚಂದ. ಅಂದರೆ ಯಾವಾಗ ನಮ್ಮೊಳಗೆ ಈ ಶಾಂತಿದೇವಿ ಬಂದು ಕೂತ್ಕೊಂಡ್ಳು, ಅವಾಗ ನಾವು ಶಾಂತ ಚಿತ್ತರಾಗ್ತೇವೆ. ಯಾವಾಗ ಶಾಂತ ಚಿತ್ತರಾಗ್ತೇವೆ ಅವಾಗ ತುಂಬ ಒಳ್ಳೇದಾಗತ್ತೆ ನೋಡಿ ಜೀವನದಲ್ಲಿ. ಕಾರಣ ಏನಂದರೆ ಹೊರಗಾಗುವುದೆಲ್ಲ ಒಳ್ಳೇದೇ ಆಗ್ತಾ ಇರ್ತದೆ, ಕೆಟ್ಟದಾಗೋದೇ ಇಲ್ಲ. ಈ ಕೆಟ್ಟದಾಗ್ಲಿಕ್ಕೆ ಕಾರಣ ಏನಂದರೆ ಮನಸ್ಸು ಅಶಾಂತವಾಗುವುದು. ಅವಾಗ ಮನಸ್ಸು ಅಶಾಂತವಾಯಿತು, ಹಾಗೆ ಅವಾಗ ಹೊರಗೆ ಆಗುವುದೆಲ್ಲವೂ ಕೂಡ ನಮಗೆ ಅಶಾಂತಿ, ಒಂದೂ ಸರಿ ಇರೋಲ್ಲ. ಕಾರಣ ಏನಂತ ಹೇಳಿದ್ರೆ ಮನಸ್ಸೇ ಶಾಂತಿ ಇಲ್ಲ. ಮನಸ್ಸು ಯಾವಾಗ ಅಶಾಂತವಾಗಿ ಬಿಡುತ್ತದೆ, ಮನಸ್ಸು ಯಾವಾಗ ಹಲ್ಚಲಾಗಿಬಿಡ್ತದೆ, ಅವಾಗ ಎಲ್ಲಿವರೆಗೆ ಅಂದರೆ ಮಕ್ಕಳು ಒಂದು ಆಟ ಆಡ್ತಾ ಇದ್ರು ಸಿಟ್ಟು ಬಂದುಬಿಡ್ತದೆ. ಹೇ ಹೋಗ್ರಿ, ಯಾಕೆ ಗಲಾಟೆ ಮಾಡ್ತಾ ಇದ್ರು, ಹೋಗಿ ಆ ಕಡೆ ಇದಕ್ಕೆ ಕಾರಣ ಏನಂದ್ರೆ ಮನಸ್ಸು ಗಲಾಟೆ ಮಾಡ್ತಾ ಇರೋದಲ್ಲ, ಅಲ್ಲ ಮಕ್ಕಳು ಗಲಾಟೆ ಮಾಡ್ತಾ ಇರೋದಲ್ಲ, ಮನಸ್ಸು ಗಲಾಟೆ ಮಾಡ್ತಾ ಇರೋದು. ಒಳಗಿನಿಂದ ಮನಸ್ಸು ಯಾವಾಗ ಅಶಾಂತವಾಗಿದೆ ಅವಾಗ ಹೊರಗಿನದ್ದು ಎಲ್ಲವೂ ಅಶಾಂತವಾಗಿ, ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ದೇವರ ಪದ್ಯ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ, ಅದು ಕೂಡ ಕರ್ಕಿರಿ ಆಗ್ಲಿಕ್ಕೆ ಶುರುವಾಗುತ್ತೆ. ಎಂಥ ಕರ್ಕಿರಿ, ಆಫ್ ಮಾಡಿಬಿಡೋಣ ಈ ರೀತಿ. ಏನೋ ಹೆಂಡತಿ ಬಂದು ಗಂಡನ ಹತ್ರ ಮಾತಾಡ್ಲಿಕ್ಕೆ ಬಂದು ಗಂಡನಿಗೆ ಸಿಟ್ಟು ಬರ್ತದೆ, ಹೇ ಮಾತಾಡ್ಬೇಡ ನನ್ನ ಹತ್ರ, ಕರ್ಕಿರಿ ಆಗೋದು ಹೋಗು. ಅಂದರೆ ನೋಡಿ, ಹೀಗೆ ಕಾರಣ ಏನು ಅಂತ ಹೇಳಿದ್ರೆ ಮನಸ್ಸು ಅಶಾಂತವಾಗಿದೆ, ಅವಾಗ ಆ ರೀತಿ ಆಗ್ತದೆ ನೋಡಿ. ಅದಕ್ಕಾಗಿ ಈ ಶಾಂತಿ ದೇವೇನಿದ್ದಾಳೆ, ಅವಳು ಯಾವಾಗ ಒಳಗಿತ್ತು ಆವಾಗ ಎಲ್ಲವೂ ಒಳ್ಳೆಯದಾಗ್ತಾ ಹೋಗುತ್ತೆ ಜೀವನದಲ್ಲಿ. ಬಹು ಮಂಗಲ ಸಂಯುತ, ಬಹಳ ಮಂಗಳಗಳಿಂದ ಒಳ್ಳೆಯದ್ರಿಂದ ಕೂಡಿರುವವಳು. ಎಲ್ಲಿವರೆಗೆ ಅಂದರೆ ಈ ಶಾಂತಿ ದೇವಿ ಒಳಗೆ ನೆಲೆಸಿದಾಗಲೇ ಒಳ್ಳೊಳ್ಳೆ ಯೋಚನೆಗಳು ಬರ್ತಾ ಇರ್ತದೆ, ಬಾಯಿಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇರ್ತದೆ, ಹೊರಗಿನಿಂದ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇರ್ತವೆ ಶಾಂತಿ ದೇವಿ ನೆಲೆಸಿದಾಗ ಯಾವತ್ತೂ ಕೂಡ. ಇನ್ನು ಹೇಳ್ತಾಳೆ ದಿವ್ಯ ರತ್ನ ಕೃತ ಶೋಭಾ, ಒಳ್ಳೊಳ್ಳೆ ರತ್ನಗಳಿಂದ ಅಲಂಕೃತಳಾಗಿದ್ದಾಳಂತೆ ಈ ಶಾಂತಿದೇವಿ. ದಿವ್ಯವಾದ ಆಭರಣ, ಇಲ್ಲಿ ಆಭರಣ ಅಲ್ಲ, ದೇವಲೋಕದ ಆಭರಣಗಳಿಂದ ಭೂಷಿತಳಾಗಿದ್ದಾಳಂತೆ ಈ ಕ್ಷಮಾದೇವಿ, ಅದು ಶಾಂತಿದೇವಿ. ನಂತರ ಹೇಳ್ತಾರೆ ಮಿತಭಾಷಾ ಸರ್ವ ಸದೇವಾಸೋ ಅಕಲ್ಪಾತೆ ಸಮಾಗತ. ಇನ್ನು ಹೇಗಿರ್ತಾಳೆ ಅಂದರೆ ಈ ಶಾಂತಿದೇವಿ ಇದ್ದಾಳಲ್ವ, ಮಿತಭಾಷೆ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಇದರಿಂದ ಏನಂದರೆ ಈ ಸಿಕ್ಕಾಪಟ್ಟೆ ಮಾತಾಡ್ತಾರಲ್ವ ಅವ್ರ ಮನಸ್ಸು ಅಶಾಂತ ಅಂತ. ಸಿಕ್ಕಾಪಟ್ಟೆ ಮಾತಾಡುವವರ ಮನಸ್ಸು ಗಲಿಬಿಲಿಗೊಂಡಿರ್ತದೆ, ಅದಕ್ಕಾಗಿ ಮನಸ್ಸು ಎರಾಬಿರಿ ವರ್ತಿಸ್ತಾ ಇರ್ತದೆ.
ಅದು ಬಾಯಿಯಿಂದ ಹೊರಗೆ ಬರ್ತಾ ಇರ್ತದೆ. ಆದರೆ ಯಾವಾಗ ಮನಸ್ಸು ಶಾಂತವಾಗ್ತದೆ ನೋಡಿ, ಶಾಂತವಾದಾಗ ಯಾವ ಮಾತು ಬೇಕೋ ಆ ಮಾತು ಮಾತ್ರ ಸಹಜವಾಗಿ ಹೊರಗೆ ಬರ್ತಾ ಇರ್ತದೆ. ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾತಾಡಬೇಕು ಅಂತ ಕಾಣೋದು. ಯಾಕಂದರೆ ಮನಸ್ಸಿಗೆ ತೋಚುವುದೇ ಇಲ್ವಲ್ಲ ಯಾವುದು ಬೆಳಗ್ಗೆದಿದ್ದು. ಇಲ್ದಿದ್ರೆ ಏನಂತ ಹೇಳಿದ್ರೆ, ಮನಸ್ಸಿಗೆ ಶಾಂತಿ ಇಲ್ಲದೆ ಇದ್ದಾಗ ಏನೇನೇನೇನೇನೇನೋ ಬರ್ತಾನೇ ಇರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಗಾಳಿ ಬೀಸಿದಷ್ಟು ಹೊತ್ತು ಕೂಡ ಶಬ್ದ ಬರ್ತಾನೆ ಇರ್ತದಲ್ವ, ಹಾಗೆ ಗಾಳಿ ಬೀಸಿದಷ್ಟು ಶಬ್ದ ಬರ್ತಾನೆ ಇರ್ತದೆ. ಯಾವಾಗ ಗಾಳಿ ಬೀಸುದು ನಿಂತು ಶಾಂತವಾಯಿತು, ಅವಾಗ ಶಬ್ದಗಳು ಶಾಂತ. ಹಾಗೆ ಮನಸ್ಸಿನಲ್ಲಿ ಬೀಳುವ ಗಾಳಿ ಏನಿದೆ, ಈ ಬಿರುಗಾಳಿ ಯಾವಾಗ ಶಾಂತವಾಗ್ತದೆ, ಆವಾಗ ಬಾಯಿಯಿಂದ ಬರುವ ಶಬ್ದಗಳು ಕಮ್ಮಿ ಆಗ್ತದೆ. ಹಾಗಂತ ಜಂಬ ಅಂತಲ್ಲ, ಮಾತಾಡುವಷ್ಟು ಮಾತಾಡ್ತಾರೆ, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತಾರೆ ನೋಡಿ. ಆ ರೀತಿ ಮಿತವಾದ ಮಾತು, ಮಿತಭಾಷಿ ಅದಾಗ್ತಾಳಂತೆ ನೋಡಿ. ಒಬ್ಬ ವ್ಯಕ್ತಿ ಆ ರೀತಿ ಆಗ್ತಾನಂತೆ ಇವಳಿಂದಾಗಿ. ಇನ್ನು ಯಾವ ರೀತಿ ಅಂತ ಹೇಳಿದ್ರೆ, ಸದೈವಾಸೋ ಅಕಲ್ಪ. ಯಾವಾಗಲೂ ಕೂಡ ಇವಳು ಅಯ್ಯೋ ನನಗದಿಲ್ಲ ಇದಿಲ್ಲ ಅಂತ ಭಾವನೆಯೇ ಇರಲ್ಲ. ಶಾಂತಿ ದೇವಿನಿದ್ದಾಳೆ, ಸಂತೃಪ್ತಳಾಗಿರುವಂಥವಳು ಯಾವಂಥವಳು ನೋಡು, ಅವಳು ನಿಂತಿದ್ದಾಳೆ ಶಾಂತಿದೇವಿ. ನಂತರ ಪ್ರಸನ್ನ ಸಾಕ್ಷಮಾಯುಕ್ತ ಸರ್ವಾಭರಣಭೂಷಿತ ಪದ್ಮಾಸನ ಸುರೂಪಾಸ ಶ್ಯಾಮವರ್ಣ ಯಶಸ್ವಿನಿ ಅಹಿಂಸೇಯಂ ಭವಂತಂತು ಅಹಿಂಸೇಯಂ ಮಹಾಭಾಗ ಭವಂತಂತು ಸಮಾಗತ. ನೋಡು, ಆ ಪದ್ಮದ ಮೇಲೆ ಕೂತ್ಕೊಂಡಿದ್ದಾಳಲ್ವ, ಪದ್ಮದ ಮೇಲೆ ಕೂತವಳು ನೋಡಲಿಕ್ಕೆ ಅತ್ಯಂತ ಸುಂದರಿಯಾಗಿರುವಂಥವಳು. ಎಂಥ ವರ್ಣದವಳು ಅಂದರೆ ಶ್ಯಾಮಳ ವರ್ಣದವಳು. ಶ್ಯಾಮಲ ವರ್ಣ ಅಂತ ಹೇಳಿದ್ರೆ ಸಾಮಾನ್ಯ ಕಡು ನೀಲಿ ಬಣ್ಣ ಅಂತ ಹೇಳ್ಬೋದು. ಕಡು ನೀಲಿ ಬಣ್ಣದವಳು, ಬಹಳ ಯಶಸ್ವಿಯವಳು. ಯಾರು ಅಂದರೆ ಅವಳೇ ಅಹಿಂಸೆ, ಅಹಿಂಸಾದೇವಿ. ಆ ಅಹಿಂಸಾದೇವಿ ಬಂದಿದ್ದಾಳು ನೋಡು ಅಂತ ಹೇಳ್ತಾಳೆ. ಯಾಕಂದರೆ ಅಹಿಂಸಾ ಅನ್ನೋದು ಒಳಗೆ ಕೂತಿರಬೇಕು. ಒಳಗೆ ಕೂತಾಗ ನಾವಿಬ್ಬರಿಗೆ ಹಿಂಸೆ ಕೊಡ್ಲಿಕ್ಕೆ ಹೋಗುವುದಿಲ್ಲ ಅವಳು. ಮತ್ತೆ ಪ್ರಸನ್ನವಾಗಿರುವಂಥವಳು ಯಾವತ್ತೂ ಕೂಡ. ಅಹಿಂಸೆ ಯಾರಲ್ಲಿರ್ತದೆ ಅವ್ರು ಯಾವತ್ತೂ ಪ್ರಸನ್ನವಾಗಿರ್ತಾರೆ. ತಪ್ತ ಕಾಂಚನ ವರ್ಣಾಂಗಿ ರಕ್ತಾಂಬರ ವಿಲಾಸಿನಿ ಸುಪ್ರಸನ್ನ ಸುಮಂತ್ರಾ ಚ ಯತ್ರ ತತ್ರ ನ ಪಶ್ಯತಿ ಜ್ಞಾನಭಾವ ಸಮಾಕ್ರಾಂತ ಪುಣ್ಯಹಸ್ತ ತಪಸ್ವಿನಿ ಮುಕ್ತಾಭರಣ ಶೋಭಾಢ್ಯ ನಿರ್ಮಲಾ ಚಾರುಹಾಸಿನಿ ಯಂ ಶ್ರದ್ಧಾ ಮಹಾಭಾಗ ಪಶ್ಯ ಸಮಾಗತ. ಅವಳ ಪಕ್ಕದಲ್ಲಿ ನಿಂತಿರುವವಳು ಶ್ರದ್ಧಾದೇವಿ. ಶ್ರದ್ಧೆ, ನಂಬಿಕೆ, ಇದೆಲ್ಲ ಏನು ವಿವರಣೆ ಕೊಟ್ಕೊಂಡ್ಬರ್ತಾಳೆ. ಈ ಶ್ರದ್ಧಾದೇವಿ ಆಗಿದ್ದಾಳೆ ಅಂತ ಹೇಳಿದ್ರೆ, ಒಳ್ಳೆ ಪುಟಕ್ಕಿಟ್ಟ ಬಂಗಾರದ ಹಾಗೆ ಬಣ್ಣ ಅಂತವಳು. ಕಾಯಿಸಿದ ಬಂಗಾರ ಯಾವ ರೀತಿ ಬಣ್ಣವೋ ಆ ರೀತಿ ಬಣ್ಣದಿಂದ ಕೂಡಿರುವಂಥವಳು ಈ ಶ್ರದ್ಧಾದೇವಿಯಂತೆ. ರಕ್ತಾಂಬರ ವಿಲಾಸಿನಿ, ಕೆಂಪು ವಸ್ತ್ರವನ್ನು ತೊಟ್ಟಿದ್ದಾಳಂತೆ ಅವಳು ಶ್ರದ್ಧಾದೇವಿ. ಸುಪ್ರಸನ್ನ, ಯಾವತ್ತೂ ಪ್ರಸನ್ನಳಾಗಿರ್ತಾಳೆ. ಸುಮಂತ್ರಾಚ, ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾಳಂತೆ. ಒಳಗಿನಿಂದ ಯಾವತ್ತೂ ಒಳ್ಳೆ ಆಲೋಚನೆ. ಅಂದರೆ ನೋಡಿ, ಯಾವ ವ್ಯಕ್ತಿಗೆ ಶ್ರದ್ಧೆ ಇದೆ ಅವನೊಳಗಿಂದ ಯಾವತ್ತೂ ಒಳ್ಳೆ ಆಲೋಚನೆಯೇ ಬರ್ತಾ ಇರ್ತದೆ. ಅದಕ್ಕಾಗಿ ಇವಳು ಶ್ರದ್ಧಾದೇವಿ ಸುಪ್ರಸನ್ನಳಾಗಿರ್ತಾಳಂತೆ, ಸುಮಂತ್ರಳಾಗಿರ್ತಾಳಂತೆ. ಯತ್ರ ಯತ್ರ ನ ಪಶ್ಯತಿ, ಅಲ್ಲಿ ನೋಡುವುದಿಲ್ವಂತೆ, ಒಂದೇ ಕಡೆ ನೋಡ್ತಾ ಇರ್ತಾಳೆ. ಅಂತ ಹೇಳಿದ್ರೆ ಅವಳ ಮನಸ್ಸು ಚಾಂಚಲ್ಯದಿಂದ ಕೂಡಿದವಳಲ್ಲ, ಜ್ಞಾನಭಾವ ಸಮಾಕ್ರಾಂತ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಶ್ರದ್ಧಾದೇವಿ ಇದ್ದಾಳಲ್ವಾ, ಇವಳು ಜ್ಞಾನಭರಿತಳಾದವಳು ಅಂತ ಹೇಳ್ತಾಳೆ. ಜ್ಞಾನ ಅಂದರೆ ನೋಡಿ, ಶ್ರದ್ಧೆಯ ಹಿಂದೆ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಬರುವ ಶ್ರದ್ಧೆ ಇದೆಯಲ್ವಾ, ಅದನ್ನೇ ಮೂಢನಂಬಿಕೆ ಅಂತ ಕರೆಯುವುದು. ಅದಕ್ಕಾಗಿ ನಾವು ಯಾವುದೇ ಒಂದು ನಂಬಬೇಕಾದ್ರೆ ಆ ನಂಬಿಕೆಯ ಹಿಂದೆ ಗೊತ್ತಿರಬೇಕು, ಇದನ್ನು ಯಾಕೆ ನಂಬಬೇಕು ಅಂತ ಗೊತ್ತಿರಬೇಕು. ತಿಳ್ಕೊಂಡು ನಂಬಬೇಕು. ತಿಳಿಯದೆ ನಂಬುವಂಥದ್ದೇನಿದೆ ಅದು ಮೂರ್ಖತನ ಆಗಿಬಿಡ್ತದೆ. ಅದಕ್ಕೋಸ್ಕರ ನಿಜವಾದ ಶ್ರದ್ಧಾದೇವಿ ಏನಿದ್ದಾಳೆ ಅವಳು ಜ್ಞಾನ ಭಾವನೆಯಿಂದ ಕೂಡಿದವಳಾಗಿದ್ದಾಳೆ. ಪುಣ್ಯ ಹಸ್ತ ತಪಸ್ವಿನಿ, ಪುಣ್ಯಕರವಾದ ಹಸ್ತ ಉಳ್ಳವಳವಳು. ಅಂದರೆ ಶ್ರದ್ಧೆಯಿಂದಾಗಿಯೇ ಪುಣ್ಯ ಬರುವಂಥದ್ದು. ಪುಣ್ಯ ಹಸ್ತ ತಪಸ್ವಿನಿ, ಬಹಳ ತಪಸ್ಸಿನಿಂದ ಕೂಡಿದವಳಪ್ಪ. ಮುತ್ತಿನ ಆಭರಣಗಳನ್ನು ಧರಿಸಿದ್ದಾಳಂತೆ ಶ್ರದ್ಧಾದೇವಿ. ಯಂ ಶ್ರದ್ಧಾ ಮಹಾಭಾಗ ಪಶ್ಯ ಸಮಾಗತ ಬಹುಬುದ್ಧಿ ಸಮಾಕ್ರಾಂತ ಬಹುಜ್ಞಾನ ಸಮಾಕುಲ ಸುಭೋಗಾಸಕ್ತ ರೂಪಾಸ ಸುಸ್ಥಿರ ಚಾರುಮಂಗಲ ಸರ್ವೇಷ್ಟಧ್ಯ ಲೋಕಮಾತಾ ಯಶಸ್ವಿನಿ ಸರ್ವಾಭರಣ ಶೋಭಾಢ್ಯ
ಪೀನಶ್ರೋಣಿಪಯೋಧರ ಗೌರವರ್ಣ ಸಮಾಯಾತ ಮಾಲ್ಯವಸ್ತ್ರ ವಿಭೂಷಿತ ಇಯಂ ಮೇಧಾ ಮಹಾಭಾಗ. ಇನ್ನು ಮೇಧಾದೇವಿ, ಶ್ರದ್ಧಾದೇವಿ, ಮೇಧಾದೇವಿ. ಈ ಮೇಧಾದೇವಿ ಬಂದಿದ್ದಾಳೆ ನೋಡು. ಮೇಧಾದೇವಿ ಅಂತ ಹೇಳಿದ್ರೆ ನಮ್ಮ ಒಳಗೆ ಇರುವಂತಹ ನೆನಪಿನ ಶಕ್ತಿ ಏನಿದೆ, ಆ ನೆನಪಿನ ಶಕ್ತಿಗೆ ಕಾರಣವಾಗಿರುವವಳೆ ಈ ಮೇಧಾದೇವಿ. ಈ ಮೇಧಾದೇವಿ ಹೊರಟೋದ್ರಿಂದನೇ ಅಲ್ಜೀಮರ್ ರೋಗ ಬಂದು ಶುರುವಾಗ್ಬಿಡ್ತದೆ. ಇವಳು ಎಂಥವಳು ಅಂತ ಹೇಳಿದ್ರೆ ಮೇಧಾದೇವಿ ಬಹುಬುದ್ಧಿ ಸಮಾಕ್ರಾಂತ, ಬಹಳ ಜ್ಞಾನದಿಂದ ಕೂಡಿರುವವಳು ಇವಳು. ಯಾಕಂತ ಹೇಳಿದ್ರೆ ಆ ಜ್ಞಾನಗಳನ್ನೆಲ್ಲ ಇಟ್ಕೊಂಡಿರುವವಳು ಇವಳು. ನಾವು ಏನನ್ನು ಕೇಳ್ತೇವೆ, ಕೇಳಿದ್ದು ನೆನಪಿನಲ್ಲಿ ಉಳಿಬೇಕು ಅಂತ ಹೇಳಿದ್ರೆ, ಒಳಗೆ ಸ್ಟೋರೇಜ್ ಆಗಬೇಕು ಅಂತ ಹೇಳಿದ್ರೆ ಇವಳಿಂದ. ಇವಳು ಒಳಗಿನಿಂದ ಅಷ್ಟದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವುದು ಉಳಿಯೋಲ್ಲ. ಈ ಕಿವಿಯಿಂದ ಕೇಳ್ತಾ ಇರೋದು, ಈ ಕಿವಿಯಿಂದ ಬಿಡ್ತಾ ಇರೋದು. ಯಾಕಂತ ಹೇಳಿದ್ರೆ ಮೇಧಾದೇವಿ ಒಳಗೆ ನೆನಪಿನಲ್ಲಿ ಇಟ್ಕೊಳ್ಳಲ್ಲ. ಅವಳು ಬುದ್ಧಿಯಲ್ಲಿ ಅದನ್ನು ಇಟ್ಕೊಳ್ಬೇಕು, ಇಟ್ಕೊಂಡು ಬೇಕಾದಾಗ ಅದನ್ನು ಹೊರಗೆ ಹಾಕಬೇಕು. ಅದು ಮೇಧಾಶಕ್ತಿ ಬಹಳ ಮುಖ್ಯ ಬೇಕು ನೋಡಿ, ನೆನಪಿನ ಶಕ್ತಿ. ಅದಕ್ಕಾಗಿ ಆ ಮೇಧಾದೇವಿಯನ್ನು ನೋಡು, ಬಹುಜ್ಞಾನ, ಬಹುಬುದ್ಧಿ, ಬಹಳ ಜ್ಞಾನದಿಂದ ಕೂಡಿದವಳವಳು. ಬಹುಜ್ಞಾನ ಸಮಾಕುಲ, ಬಹಳ ನಿರ್ಧಾರಗಳನ್ನು ಹೊಂದಿರುವಂಥವಳು ಅವಳು. ನೋಡಿ, ಬುದ್ಧಿಯಲ್ಲಿಯೇ ಬೇರೆ 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 ವಿಭಾಗಗಳು, ಒಂದೊಂದನ್ನು ಒಂದೊಂದು ನೆನಪಿಟ್ಕೊಳ್ಳಿಕ್ಕೋಸ್ಕರ. ಯಾಕಂದರೆ ಎಲ್ಲವೂ ಒಂದೇ ಕಡೆ ನೆನಪಿಟ್ಕೊಳ್ಳಿಕ್ಕೆ ಆಗೋಲ್ವಲ್ಲ, ಬೇರೆ 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 ವಿಷಯಗಳಿರ್ತದೆ. ಆ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆಯಾಗಿ ಇಟ್ಕೊಂಡಿರುವಂಥವಳು. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟ ನೆನಪು ಬರಬೇಕು ಹೊರತು ಯಾವುದೋ ಕೆಲಸಕ್ಕೆ ಹೋದಾಗ ಇನ್ಯಾವುದೋ ನೆನಪು ಬಂದರೆ ಪ್ರಯೋಜನ ಆಗುವುದಿಲ್ವಲ್ಲ. ಇನ್ಯಾಗಿದ್ದಾಳೆ ಅಂತ ಹೇಳಿದ್ರೆ ಸುಭೋಗ ಸಕ್ತ ರೂಪಾಸ, ಒಳ್ಳೆಯ ಭೋಗದಲ್ಲಿ ಅಂತ ಹೇಳಿದ್ರೆ ಒಳ್ಳೆಯ ಈ ಇಲ್ಲಿಯ ಭೋಗ ಏನಿದೆ ಅದರಲ್ಲಿ ಆಸಕ್ತಳಾಗಿರುವಂಥವಳು ಇವಳು ಅಂತ ಹೇಳಿದ್ರೆ ನೋಡಿ, ಮೇಧಾಶಕ್ತಿ ಅನ್ನೋದೇನಿದೆ, ಮೇಧಾಶಕ್ತಿ ಅನ್ನುವುದು ನಮಗೆ ಬಹಳ ಭೋಗಗಳನ್ನು ತಂದುಕೊಡುತ್ತದೆ. ಇಲ್ಲಿ ನೆನಪಿನ ಶಕ್ತಿ ಅನ್ನುವಂಥದ್ದು ಅಂದರೆ ಆಯಾ ಸಮಯಕ್ಕೆ ಯಾವ ರೀತಿ ಮಾತಾಡಬೇಕು ಆ ರೀತಿಯನ್ನು ಮಾತಾಡಿ ಇಲ್ಲಿ ಬೇಕಾದ ಎಲ್ಲ ಭೋಗ ಸಾಮಗ್ರಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ವ್ಯಕ್ತಿ. ಅದರಿಂದಾಗಿ ಸುಭೋಗ ಸುಸ್ಥಿತ, ಇವಳು ಕೂಡ ಹಾಗೆ ಗಟ್ಟಿಯಾಗಿ ನಿಂತಿರುವಂಥವಳು. ನೆನಪಿನ ಶಕ್ತಿ ಯಾವತ್ತೂ ಗಟ್ಟಿಯಾಗಿರಬೇಕು, ನೆನಪಿಲ್ಲದಿದ್ದರೆ ಪ್ರಯೋಜನ ಇಲ್ಲ. ಚಾರು ಮಂಗಲ, ಅತ್ಯಂತ ಸುಂದರಿಯಾಗಿರುವಂಥವಳು. ಸರ್ವೇಷ್ಟ ಧ್ಯಾನ ಸಂಯುಕ್ತ, ಯಾವತ್ತೂ ಕೂಡ ಒಳಗಿನಿಂದ ಧ್ಯಾನ ಮಾಡ್ತಾ ಇರ್ತಾಳೆ. ಮೇಧಾದೇವಿ ಏನಿದ್ದಾಳೆ ಧ್ಯಾನ ಮಾಡ್ತಾ ಇರ್ತಾಳಂತೆ. ಏನಂತ ಹೇಳಿದ್ರೆ ಇಷ್ಟವಾದದ್ದನ್ನು, ಇಷ್ಟದ ಧ್ಯಾನ. ಯಾಕಂದರೆ ಯಾವುದು ಇಷ್ಟವಾದದ್ದು ಯಾವುದು ಕಷ್ಟವಾದದ್ದು ನೆನಪಿನಲ್ಲಿದ್ದರೆ ತಾನೆ ನಮಗೆ ನೆನಪು ಬರ್ತಾ ಇರ್ತದೆ. ಯಾವುದು ಅಂದರೆ ಒಳಗೆ ನೆನಪು ಯಾವುದಿದೆಯೋ ಅದೇ ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು. ಕಂಡದ್ದು, ಕೇಳಿದ್ದು, ನೋಡಿದ್ದು ಇದೆಲ್ಲ ಒಳಗೆ ನೆನಪಿರುತ್ತದಲ್ವ, ಅದೇ ಮರುಕಳಿಸ್ತಾ ಇರ್ತದೆ. ಮರೆತು ಹೋಯ್ತಾ ಮತ್ತೆ ಇಲ್ಲ, ಆ ಮರೆತು ಹೋಗುವ ತನಕ ಅದು ನೆನಪಿಗೆ ಬರ್ತಾ ಇರ್ತದೆ. ಅದರಿಂದ ನೋಡಿ, ಮೇಧಾಶಕ್ತಿ ಏನಿದ್ದಾಳೆ ಆ ಮೇಧಾಶಕ್ತಿ ಒಳ್ಳೆಯ ಧ್ಯಾನದಿಂದ ಕೂಡಿರುವಂಥವಳು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲಿ ಇನ್ನೂ ಹೇಳ್ತಾರೆ, ಲೋಕಮಾತಾ ಯಶಸ್ವಿನಿ, ನಿಜವಾದ ಲೋಕದ ತಾಯಿಯವಳು ಈ ಮೇಧಾದೇವಿ. ಅದಕ್ಕಾಗಿಯೇ ನೋಡಿ, ಉಪನಯನ ಅನ್ನುವಂಥದ್ದು ಎರಡಕ್ಕೋಸ್ಕರ ಮಾಡುವುದು. ಒಂದನೇದಾಗಿ ಬುದ್ಧಿಶಕ್ತಿಗೆ, ಇನ್ನೊಂದು ಮೇಧಾಶಕ್ತಿಗೆ. ಒಂದು ಅವನಿಗೆ ಜ್ಞಾನ ಬರಬೇಕು, ಬಂದದ್ದು ಒಳಗೆ ಉಳಿಬೇಕು. ಬರೀ ಕಲ್ತೃ ಪ್ರಯೋಜನ ಇಲ್ವಲ್ಲ, ಕಲಿತದ್ದು ಒಳಗೆ ಉಳಿಬೇಕಲ್ವ. ಅದಕ್ಕಾಗಿ ಉಪನಯನ ಸಂಸ್ಕಾರ ಇರುವಂಥದ್ದು ವಿಶೇಷವಾಗಿ. ಅಲ್ಲಿ ಮೇಧಾ ಜನನ ಅಂತಲೇ ಇದೆ, ಅದಕ್ಕೋಸ್ಕರವೇ ಇರುವಂಥದ್ದು. ಆ ಮೇಧಾದೇವಿ ಹೇಗಿದ್ದಾಳೆ ನೋಡು ಅಂತ ಹೇಳ್ತಾಳೆ. ಗೌರವರ್ಣ, ಇವಳು ಕೂಡ ಬಂಗಾರದ ವರ್ಣದಿಂದ ಕೂಡಿರುವಂಥವಳು. ಹಂಸಚಂದ್ರ ಪ್ರತೀಕಾಶ, ಮುಕ್ತಹಾರ ವಿಲಾಸಿನಿ, ಸರ್ವಾಭರಣ ಸಂಭೂಷ, ಸುಪ್ರಸನ್ನ ಮನಸ್ವಿನಿ, ಶ್ವೇತವಸ್ತ್ರೇಣ ಸಂವೀತ, ಶತಪತ್ರಂ ಶಯೇಕೃತಂ, ಪುಸ್ತಕಕರ ಪಂಕಜಸ್ಥ, ರಾಜಮಾನ ಸದೈವ ಹಿ ಏಷ ಪ್ರಜ್ಞಾ ಮಹಾಭಾಗ, ಭಾಗ್ಯವಂತಂ ಸಮಾಗತ. ಇನ್ಯಾರು ಅಂತ ಹೇಳಿದ್ರೆ ಪ್ರಜ್ಞಾದೇವಿ, ಮೇಧಾದೇವಿ, ಪ್ರಜ್ಞಾದೇವಿ. ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಅಂತೆಲ್ಲ ಹೇಳ್ತೇವಲ್ವ, ಆ ಪ್ರಜ್ಞಾದೇವಿ ಅವಳು ಹೇಗಿದ್ದಾಳೆ ಅದನ್ನು ಹೇಳ್ತಾಳೆ. ಹಂಸಚಂದ್ರ ಪ್ರತೀಕಾಶ, ಒಳ್ಳೆ ಹಂಸ ಪಕ್ಷಿಯ ಹಾಗೆ ಬೆಳ್ಳಗಿದ್ದಾಳಂತೆ ಪ್ರಜ್ಞಾ ಅಂತೇಳಿದ್ರೆ. ಪ್ರಜ್ಞಾ ಅಂತ ಹೇಳಿದ್ರೆ ಒಳ್ಳೆ ಜ್ಞಾನ. ಒಳ್ಳೆ ಜ್ಞಾನ ಯಾವತ್ತೂ ಶುಭ್ರವಾಗಿರುತ್ತದೆ. ಮುಕ್ತಾಹಾರ ವಿಲಂಬಿನಿ, ಒಳ್ಳೆ ಮುತ್ತಿನ ಹಾರಗಳನ್ನೆಲ್ಲ ಹಾಕಿಕೊಂಡಿದ್ದಾಳಂತೆ. ಸರ್ವಾಭರಣ ಸಂಭೂಷ, ಅಷ್ಟಲ್ಲದ ಉಳಿದ ಎಲ್ಲ ಆಭರಣಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಆಭರಣಗಳನ್ನು ಹಾಕ್ಕೊಳ್ಬೇಕು ಆ ಎಲ್ಲ ಆಭರಣಗಳನ್ನು ಹಾಕ್ಕೊಂಡಿದ್ದಾಳಂತೆ. ಸುಪ್ರಸನ್ನಳಾಗಿದ್ದಾಳಂತೆ, ಒಳ್ಳೆ ಮನಸ್ಸಿನಿಂದ ಕೂಡಿಕೊಂಡವಳಾಗಿದ್ದಾಳಂತೆ. ಅಂದರೆ ನೋಡಿ, ಯಾವತ್ತೂ ಒಳ್ಳೆಯ ಜ್ಞಾನ ಅನ್ನುವುದೇನಿದೆ ಮನಸ್ಸನ್ನು ಒಳ್ಳೆಯದು ಮಾಡುತ್ತದೆ, ಶುದ್ಧ ಮಾಡುತ್ತದೆ.
ಮನಸ್ಸಿನಲ್ಲಿರುವ ಕಶ್ಮಲಗಳನ್ನೆಲ್ಲ ತೆಗಿತದೆ. ಶ್ವೇತ ವಸ್ತ್ರೇಣ ಸಂವಿತ, ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿದ್ದಾಳಂತೆ. ನೋಡಲಿಕ್ಕೂ ಬೆಳ್ಳಗಿದ್ದಾಳೆ, ಅಂದರೆ ಶುಭ್ರ ವರ್ಣದಿಂದ ಕೂಡಿದವಳು, ಶುಭ್ರ ವಸ್ತ್ರವನ್ನು ಧರಿಸಿದವಳು, ಶುಭ್ರವಾದ ಮುತ್ತಿನ ಮಾಲೆಗಳನ್ನು ಧರಿಸಿದಂಥವಳು. ಶತಪತ್ರಂ ಶಯೇಕೃತಂ, ತಾನು ಇದೇನಿದೆ ಕಮಲದ ಮೇಲೆ ಕೂತಿದ್ದಾಳಂತೆ. ಪುಸ್ತಕ ಕರ, ಒಂದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿದ್ದಾಳಂತೆ. ಯಾಕಂದರೆ ಜ್ಞಾನಕ್ಕೆ ಪುಸ್ತಕ ಬೇಕೇ ಬೇಕು. ಪುಸ್ತಕ ಇಲ್ಲದಿದ್ರೆ ಜ್ಞಾನ ಬರೋಲ್ಲ. ಹೇಳೋವ್ರ ಕೈಯಲ್ಲಿ ಪುಸ್ತಕ ಬೇಕು, ಇಲ್ಲ ಕೇಳೋವ್ರ ಕೈಯಲ್ಲಿ ಪುಸ್ತಕ ಬೇಕು. ಇಲ್ಲದೆ ಇದ್ರೆ ಇಬ್ಬರಾದ್ರೂ ಮೊದಲು ಪುಸ್ತಕ ನೋಡಿರಬೇಕು. ಇಲ್ಲದಿದ್ರೆ ಅಂದರೆ ನೋಡಿ, ಇವತ್ತಕ್ಕೆ ಪುಸ್ತಕವನ್ನು ಇಟ್ಕೊಂಡಿದ್ದಾಳಂತೆ ಕೈಯಲ್ಲಿ. ಪುಸ್ತಕ ಕರ ಪಂಕಜಸ್ಥ ರಾಜಮಾನ ಸದೈವಹಿ, ಇವಳು ಪ್ರಜ್ಞಾದೇವಿ ಅಂತ ಹೇಳ್ತಾಳೆ. ಲಾಕ್ಷಾರಸ ಸಮಾವರಣ ಸುಪ್ರಸನ್ನ ಸದೈವಹಿ, ಪೀತಪುಷ್ಪ ಹಾರಕೇಯೂರಭೂಷಣ ಮುದ್ರಿಕಾ ಕಂಕಣೋಪೇತ ಕರ್ಣಕುಂಡಲಮಂಡಿತ, ಪೀತೇನ ವಾಸಸಾ ದೇವಿ ಸದೈವ ಪರಿರಾಜತೆ, ತ್ರೈಲೋಕ್ಯಸ್ಯೋಪಕಾರಾಯ ಪೋಷಣಾಯ ದ್ವಿತೀಯಕ, ಯಶಶೀಲಂ ಯಸ್ಯಾಶೀಲಂ ದ್ವಿಜಶ್ರೇಷ್ಠ ಸದೈವ ಪರಿಕೀರ್ತಿತಂ, ಸೇಯಂ ದಯಾ. ಕಡೆಯದ್ದಾಗಿ ಅಲ್ಲಿ ನಿಂತಿದ್ದಾಳಲ್ವ, ಅವಳೇ ದಯಾದೇವಿ. ಈ ದಯಾದೇವಿ ಹೇಗಿದ್ದಾಳೆ ಅದನ್ನು ಹೇಳ್ತಾರೆ. ಲಾಕ್ಷಾರಸ ಸಮಾವರಣ ಅಂತ ಹೇಳಿದ್ರೆ, ಈ ಅರಗು ಇದೆಯಲ್ವ, ಅರಗಿನ ಹಾಗೆ ಕೆಂಪು ಬಣ್ಣದವಳಂತೆ. ದಯೆ ಕೆಂಪಿನಿಂದ ಕೂಡಿರುವಂತಹದ್ದು ದಯೆ. ಸುಪ್ರಸನ್ನ, ಇವಳು ಪ್ರಸನ್ನಳಾಗಿರುವಂಥವಳು. ಪೀತ ಪುಷ್ಪ ಕೃತಾಮಾಲ, ಇವಳು ಹೂವನ್ನು ಮುಡಿದಿದ್ದಾಳಂತೆ. ಎಂಥ ಹೂ ಅಂದರೆ ಹಳದಿಯ ಪುಷ್ಪದಿಂದ ರಚಿಸಲ್ಪಟ್ಟಂತಹ ಮಾಲೆಯನ್ನು ತಾನು ಧರಿಸಿದ್ದಾಳಂತೆ. ಹಾರ ಕೇಯೂರ ಭೂಷಣ, ಹಾರ ಅಂತ ಹೇಳಿದ್ರೆ ಮುತ್ತಿನ ಹಾರ, ಕಿವಿಗೆ ಕುಂಡಲ ಇವುಗಳನ್ನು ಧರಿಸಿದ್ದಾಳೆ, ಕೈಗೆ ಉಂಗುರಗಳನ್ನು ಧರಿಸಿದ್ದಾಳಂತೆ, ಮತ್ತು ಹಳದಿ ವಸ್ತ್ರವನ್ನು ತೊಟ್ಟಿದ್ದಾಳಂತೆ. ತ್ರೈಲೋಕ್ಯಸ್ಯ ಉಪಕಾರಾಯ, ನಿಜವಾಗ್ಲೂ ಕೂಡ ಇವಳಿರುವುದೇ 3 ಲೋಕದ ಉಪಕಾರಕ್ಕೋಸ್ಕರ. ಅಂದರೆ ದಯೆಯಿಂದಲೇ ತಾನೇ ಎಲ್ಲರೂ ಬದುಕುವಂಥದ್ದು. ಅದಕ್ಕೆ ಈ ದಯಾದೇವಿ ಇದ್ದಾಳೆ 3 ಲೋಕದ ಉಪಕಾರಕ್ಕೋಸ್ಕರ, ಎಲ್ಲರ ಪಾಲನೆಗೋಸ್ಕರ ಇರುವಂಥವಳು. ಬ್ರಾಹ್ಮಣರು ಯಾವಾಗಲೂ ಇವಳನ್ನು ಹೊಗಳುತ್ತಾನೇ ಇರ್ತಾರೆ. ಯಾಕಂದರೆ ಬ್ರಾಹ್ಮಣರಿಗೆ ದಯೆ ಬೇಕೇ ಬೇಕು. ಇವಳು ದಯಾದೇವಿ. ಹೀಗೆ ಇಯಂ ವೃದ್ಧ ಮಹಾಪ್ರಾಜ್ಞಾ ಭಾವಭಾರ್ಯ ತಪಸ್ವಿನ ಮಮ ಮಾತಾ ದ್ವಿಜಶ್ರೇಷ್ಠ. ಆ ಧರ್ಮ ಹೇಳ್ತದೆ, ನನ್ನ ತಾಯಿಯೇ ಇವಳು, ಈ ದಯಾದೇವಿಯೇ ನನ್ನ ತಾಯಿ. ಈ ರೀತಿ ನಾವು ನಮ್ಮೊಟ್ಟಿಗೆ ಬಂದವರು ಎಲ್ಲ ಪರಿಚಯವನ್ನು ಮಾಡಿಸಿಕೊಂಡು ದುರ್ವಾಸರು ಕೇಳ್ತಾರೆ, ಯದಿ ಧರ್ಮ ಸಮಾಯಾತು ಮತ್ಸಮೀಪಂ ತು ಸಾಂಪ್ರತಂ ಏತನ್ಮೇ ಕಾರಣಂ ಬ್ರೂಹಿ ಕಿಂತೆ ಧರ್ಮ ಕರೋಮ್ಯಹಂ. ಹೀಗೆ ಧರ್ಮ, ದುರ್ವಾಸರು ಹೇಳ್ತಾರೆ, ಧರ್ಮ ಹೀಗೆ ನೀನು ಇವರಿಂದ ಎಲ್ಲ ಕೂಡ್ಕೊಂಡು ಬಂದಿದ್ಯಾ ಅಂತ ತಿಳ್ಕೊ. ಯಾಕೆ ಬಂದಿದ್ಯಾ ನನ್ನ ಹತ್ರ, ಏನಾಗಬೇಕಾಗಿದೆ ನನ್ನಿಂದ ಅಂತ ಕೇಳ್ತಾರೆ ದುರ್ವಾಸರು. ಅದಕ್ಕೆ ಧರ್ಮ ಹೇಳ್ತಾನೆ, ಅಲ್ಲ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ ದುರ್ವಾಸರೇ, ನೀವು ಕೋಪ ಮಾಡಿಕೊಂಡ್ರೆ ನಮಗೆ ಭಯ ಆಗುತ್ತೆ. ಅದಕ್ಕಾಗಿ ತನ್ಮೇ ತ್ವಂ ಕಾರಣಂ ಬ್ರೂಹಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ ಎನ್ನುವ ಕಾರಣವನ್ನು ನನಗೆ ತಿಳಿಸಬೇಕು ಅಂತ ಹೇಳಿ ದುರ್ವಾಸರು ಹೇಳ್ತಾರೆ. ನನಗೆ ನಿನ್ನ ಮೇಲೆ ಕೋಪ ಇದೆ. ಕಾರಣ ಏನಂದರೆ, ಏನಾಹಂ ಕುಪಿತೋ ದೇವ ತದಿದಂ ಕಾರಣಂ ಶೃಣು, ಯಾಕೋಸ್ಕರ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅದರ ಕಾರಣವನ್ನು ಕೇಳು. ದಮ ಶೌಚೈ ಸುಸಂಕ್ಲೇಶೈ ಶೋಧಿತಂ ಕಾಯಮಾತ್ಮನಃ ಲಕ್ಷ ವರ್ಷ ಪ್ರಮಾಣಂ ವೈ ತಪಶ್ಚರ್ಯಾ ಮಯಾ ಕೃತ, ಏವಂ ಪಶ್ಯಸಿ ಮಾಮೇವ ದಯಾತೇನ ಪ್ರವರ್ತತೆ, ತಸ್ಮಾತ್ ಕ್ರುದ್ಧೋಸ್ಮಿ ದೇದ್ಯೇವ ಶಾಪಮೇವಂ ದದಾಮ್ಯಹಂ. 10 ವರ್ಷ 1000 ವರ್ಷಗಳ ಕಾಲ, ಲಕ್ಷ ವರ್ಷಗಳ ಹಾಗೆ ಆಗೋಗಿದೆ. ಅಷ್ಟು ವರ್ಷಗಳ ಕಾಲ ಕಷ್ಟದಿಂದ, ಇಂದ್ರಿಯ ನಿಗ್ರಹದಿಂದ, ಶುಚಿಯಿಂದ ನಾನು ಮನಸ್ಸನ್ನು ಶುದ್ಧ ಮಾಡಿಕೊಂಡು ತಪಸ್ಸನ್ನು ಮಾಡಿದ್ದೇನೆ. ಇಷ್ಟು ಕಷ್ಟದಿಂದ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ಇಷ್ಟು 1000 ವರ್ಷ ನಾನು ತಪಸ್ಸು ಮಾಡಿದರೂ ಕೂಡ ಸ್ವಲ್ಪವೂ ದಯೆ ಇಲ್ವ ನಿನಗೆ? ಸ್ವಲ್ಪವೂ ಕರುಣೆ ಇಲ್ವಾ? ಅಯ್ಯೋ ಪಾಪ ಇಷ್ಟು ತಪಸ್ಸು ಮಾಡ್ತಾ ಇದ್ದಾರೆ, ಬರಬೇಕು, ಅವ್ರಿಗೇನು ಬೇಕು ಅದನ್ನು ಕೇಳಿ ಕೊಡಬೇಕು ಇಲ್ವಾ ನಿನಗೆ? ಈ ರೀತಿ ನಿಷ್ಕರುಣಿಯಾದಂತಹ ನಿನಗೆ, ಧರ್ಮವೇ, ನಿನಗೆ ನಾನು ಶಾಪ ಕೊಡಲಿಕ್ಕೆ ಇವತ್ತು ತಯಾರಾಗಿದ್ದೇನೆ ಅಂತ ಹೇಳಿದ್ದೀನಿ. ಶಾಪ ಕೊಡ್ತೇನೆ ನಿನಗೆ. ಯಾಕಂತ ಹೇಳಿದ್ರೆ ದಯೆ ಇಲ್ಲ. ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದರೂ ಕೂಡ ನಿನಗೆ ದಯೆ ಇಲ್ಲ, ಅದಕ್ಕಾಗಿ ನಾನು ಶಾಪ ಕೊಡ್ತೇನೆ ಅಂತ ಹೇಳಿದಾಗ ಧರ್ಮ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾನೆ. ಮಯಿನಷ್ಟೇ ಮಹಾಪ್ರಾಜ್ಞ
ಲೋಕೆ ನಾಶಂ ಸಮೇಪ್ಯತಿ ದುಃಖ ಮೂಲಮಹಂ ತಾತ ನಿಕರ್ಷಾಮಿ ಭೃಶಂ ದ್ವಿಜ. ಓ ಜ್ಞಾನಿಗಳೇ, ದುರ್ವಾಸರೇ, ನನಗೆ ಶಾಪ ಕೊಟ್ಟು ಬಿಡ್ಬೋದು. ಒಂದೊಮ್ಮೆ ನನ್ನನ್ನು ಶಾಪ ಕೊಟ್ಟು ನಾಶ ಮಾಡಿದ್ರಿ ಅಂತ ಹೇಳಿದ್ರೆ ನನ್ನೊಟ್ಟಿಗೆ ಲೋಕವು ನಾಶ ಆಗೋಗ್ತದೆ. ಯಾಕಂತೇಳಿದ್ರೆ ಧರ್ಮದ ವಿವರಣೆ ಇಲ್ಲಿ ಸಿಕ್ಕದಾಗಾಯ್ತು ನೋಡಿ. ಧರ್ಮ ಅಂತ ನಾವು ಯಾವುದನ್ನು ಕರಿತೇವೆ ಅಂತ ಹೇಳಿದ್ರೆ, ಯಾವುದು ಜಗತ್ತನ್ನು ಧಾರಣೆ ಮಾಡಿದೆಯೋ, ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ಹೇಳ್ತಾರೆ. ಇಡೀ ಜಗತ್ತನ್ನು ಹೊತ್ತು ನಿಂತಿರುವುದೇ ಧರ್ಮ. ಯಾವಾಗ ಹೊತ್ಕೊಂಡಿರುವವನೇ ಬಿದ್ದ ಅಂತ ಹೇಳಿದ್ರೆ ಆ ಮೇಲಿರುವ ವಸ್ತು ಕೆಳಗೆ ಬೀಳಲೇಬೇಕು ತಾನೆ. ಅಂದರೆ ಜಗತ್ತು ನಿಂತಿರುವುದು ಧರ್ಮದಿಂದ. ಅದಕ್ಕೆ ಹೇಳುವುದು ಧರ್ಮೋ ರಕ್ಷತಿ ರಕ್ಷಿತ ಅಂತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಕಾರಣ ಏನು ಅಂದರೆ ಇಡೀ ಜಗತ್ತನ್ನು ಒತ್ತಿ ನಿಂತಿರುವುದೇ ಧರ್ಮ. ನಾನು ನಷ್ಟ ಆದೆ ಅಂತ ಹೇಳಿದ್ರೆ ಎಲ್ಲರೂ ಹೋದಾಗೆ. ಮತ್ತೆ ನೀನು ಅಲ್ಲ, ಹೌದು, ನಾವು ಇಷ್ಟು ತಪಸ್ಸು ಮಾಡಿದ್ರೆ ಆಗಿದ್ರೆ ವೇಸ್ಟಾ, ಪ್ರಯೋಜನ ಇಲ್ವಾ? ಅದಕ್ಕೆ ಹೇಳ್ತಾರೆ ದುಃಖ ಮೂಲಮಹಂ. ಧರ್ಮ ಅನ್ನುವುದೇನಿದೆ, ಧರ್ಮದ ಬೇರೆ ದುಃಖ ಅಂತೇಳಿ. ಧರ್ಮ ಅನ್ನುವುದು ಕಷ್ಟದಿಂದಲೇ ಹುಟ್ಟುವುದು. ಯಾವತ್ತೂ ಸುಖವಾಗಿ ಧರ್ಮಾಚರಣೆ ಮಾಡಲಿಕ್ಕೆ ಬರುವುದೇ ಇಲ್ಲ ಅಂತ ಹೇಳ್ತಾರೆ. ದುಃಖ ಮೂಲಮಹಂ, ದುಃಖವೇ ಬೇರು, ಯಾವತ್ತೂ ಕೂಡ ಅಷ್ಟೇ. ಅದಕ್ಕಾಗಿ ಧರ್ಮಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಉಂಟು. ಧರ್ಮಾಚರಣೆಯನ್ನು ಬಿಡಬೇಕು ಅಂದರೆ ತುಂಬ ಸುಲಭ ಇದೆ. ಅದಕ್ಕೋಸ್ಕರ ನೋಡಿ, ಇವತ್ತು ಧರ್ಮವನ್ನು ಬಿಡುವವರೇ ಹೆಚ್ಚು. ಯಾಕಂದರೆ ಧರ್ಮ ಮಾಡುವುದು ಅಂದರೆ ಕಷ್ಟ. ಬಿಟ್ಟರೆ ಏನು ರಗಳೇ ಇಲ್ವಲ್ಲ, ರಗಾಳೆ ಇಲ್ಲ ಅಂತ ಕೂತು ಬಿಡ್ತೇವೆ. ಅದಕ್ಕೆ ಹೇಳ್ತಾನೆ, ನಾನು ದುಃಖ ಮೂಲ ನಿಕರ್ಷಾಮಿ ಭೃಶಂ. ತುಂಬ ನಾನು ಕಷ್ಟ ಕೊಡ್ತೇನೆ ಹೇಳ್ತಾರೆ, ಧರ್ಮ ಹೇಳ್ತದೆ. ತುಂಬ ಕಷ್ಟ ಕೊಡ್ತೇನೆ ನಾನು. ಯಾಕಂತೇಳಿದ್ರೆ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಉಂಟು, ತುಂಬ ಕಷ್ಟ ಆಗ್ತದೆ. ಅಯ್ಯೋ ಬೇಡವೇ ಬೇಡ ಅಂತ ಕಂಡುಬಿಡ್ತದೆ. ಯಾಕಪ್ಪ ಬೇಕು? ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಚಳಿಗೆ ಸ್ನಾನ ಮಾಡಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಜಪ ಮಾಡಬೇಕು, ಅದು ಮಾಡಬೇಕು, ಪೂಜೆ ಮಾಡಬೇಕು, ಮಡಿ ಮಾಡಬೇಕು. ಯಾರಿಗೆ ಬೇಕಿದೆಲ್ಲ? ಮಧ್ಯಾಹ್ನ ತನಕ ಇನ್ನೂ ಶ್ರಾದ್ದ ಕೂತ್ಕೊಳ್ಬೇಕು, ಅದು ಮಾಡಬೇಕು, ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡು. ಏನಿದೆಲ್ಲ ಯಾಕೆ ಬೇಕು? ಇದೆಲ್ಲ ರಗಳೆಗಳು. ಎಲ್ಲಾದರೂ ದೇವಸ್ಥಾನದಲ್ಲಿ ಒಂದು ಸೇವೆ ಕೊಟ್ಟುಬಿಟ್ರೆ ನೋಡಿ ಏನು ಸುಖ. ಏನು ನೋಡಿ, ಯಾವುದೇ ಒಂದು ಧರ್ಮಾಚರಣೆ ಮಾಡೋದು ತುಂಬ ಕಷ್ಟ. ಇವಾಗ ಮನೆಯಲ್ಲಿ ಒಂದು ಹೋಮ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಕ್ರಮ ಪ್ರಕಾರ ಧಾರ್ಮಿಕವಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲವನ್ನು ನಾವೇ ತಯಾರು ಮಾಡಬೇಕು. ಎಷ್ಟು ಕಷ್ಟ. ಅದರ ಬದಲಿಗೆ ಯಾರಿಗಾದರೂ ಕಾಂಟ್ರಾಕ್ಟ್ ವಹಿಸ್ಕೊಟ್ಬಿಟ್ರೆ ಏನು ಸುಖ ಅಲ್ವಾ? ನೀವು ಸುಖದಿಂದ ಮಾಡಿದ್ದು ಧರ್ಮ ಆಗಿರೋಲ್ಲ ನೋಡಿ. ಇದೇ ಪದ್ಮಪುರಾಣ. ಯಾಕಂದರೆ ಧರ್ಮ ಯಾವತ್ತೂ ದುಃಖದಿಂದ ಹುಟ್ಟುತ್ತದೆ, ತುಂಬ ದುಃಖ ಕೊಡ್ತದೆ. ಅದಕ್ಕಾಗಿ ನೋಡ್ರಿ, ಅವರು ಪಾಪ ಅಷ್ಟು ಧರ್ಮ ಮಾಡಿದ್ರು, ಏನಾಯ್ತು ಅವರಿಗೆ? ಧರ್ಮಾಚಾರ. ಯಾಕಂದರೆ ಧರ್ಮ ಪರೀಕ್ಷೆ ಮಾಡೇ ಮಾಡ್ತದೆ. ಕಡೆಗೇನು ಅಂತ ಹೇಳಿದ್ರೆ ಸೌಖ್ಯಂ ಪಶ್ಚಾದಹಂ ದದ್ಮಿ ಯದಿ ಸತ್ಯನ್ನ ಮುಂಚತಿ. ಎಷ್ಟು ಹೇಳ್ತದೆ ಅಂದರೆ ಕಡೆಗೆ ನಾನು ಸುಖವನ್ನು ಕೊಡ್ತೇನೆ. ಧರ್ಮ ಅನ್ನುವಂಥದ್ದೇನಿದೆ ಕಡೆಗೆ ಸುಖ ಸಿಗುವಂಥದ್ದು. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸಾತ್ವಿಕವಾದ ಸುಖ ಯಾವುದು ಅಂತ ಹೇಳಿದ್ರೆ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮಾಡಬೇಕಾದ್ರೆ ವಿಷ ಕುಡಿದಷ್ಟು ಕಷ್ಟ ಆಗ್ತದೆ, ಆದರೆ ಅದರ ಪರಿಣಾಮ ಕಡೆಗೆ ಅಮೃತದಷ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹೇಳ್ತಾರೆ, ಇದೇ ಮಾರ್ಗದಲ್ಲಿ ಕಡೆವರೆಗೆ ಸಾಗಿದ ಅಂತ ಹೇಳಿದರೆ, ಸತ್ಯವೊಂದು ಬಿಡದೇ ಇದ್ದರೆ, ಇಷ್ಟು ಧರ್ಮಾಚರಣೆಯನ್ನು ಮಾಡಿಯೂ ಸತ್ಯ ಬಿಟ್ಟ ಅಂತ ಹೇಳಿದ್ರೆ ಫೈಲಾದ ಅಂತಲೇ ಅರ್ಥ. ಸತ್ಯವನ್ನು ಬಿಡಲಿಲ್ಲ ಅಂತ ಹೇಳಿದರೆ ನಾನು ಕಡೆಗೆ ಶಾಶ್ವತವಾದ ಸುಖ ಕೊಡ್ತೇನೆ, ಶಾಶ್ವತವಾದ ಸುಖ ಕೊಡ್ತೇನೆ. ಪಾಪೋಯಂ ಸುಖ ಮೂಲಸ್ತು. ಅದೇ ಈ ಪಾಪಕರ್ಮ ಅಂತಿದೆಯಲ್ವಾ, ಈ ಪಾಪಕರ್ಮ ಅನ್ನುವಂಥ ಅಂದರೆ ಸುಖ ಕೊಡ್ತೇನೆ ಅಂತ ಹೇಳಿದ್ರೆ ಪುಣ್ಯ, ನಿರಂತರವಾದ ಪುಣ್ಯ. ಕಷ್ಟ ಪಡಬೇಕು. ಒಂದು ಮರ ದೊಡ್ಡದಾಗುವ ತನಕ ಅಷ್ಟು ಕಷ್ಟ. ಆದರೆ ಒಮ್ಮೆ ಹಣ್ಣು ಬಿಡ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಮತ್ತೆ ಯಾವ ತಾಪತ್ರಯವೂ ಇಲ್ಲ, ಬಿಡ್ತಾನೇ ಇರ್ತದೆ. ವರ್ಷ ಬಿಡ್ತಾ ಇರ್ತದೆ. ಹಾಗೆ ಇಲ್ಲಿಯೂ ಕೂಡ ಧರ್ಮ ಅನ್ನುವಂಥದ್ದು ತುಂಬ ಕಷ್ಟ. ಶುರು ಮಾಡುವಾಗಲೂ ಕಷ್ಟ, ಆಚರಣೆ ಮಾಡಬೇಕಾದ್ರೂ ಕಷ್ಟ. ಆದರೆ ಕಡೆಗೆ ಸಿಗುವ ಸುಖ ಏನಿದೆ ಶಾಶ್ವತ. ಆದರೆ ಪಾಪ ಇದೆಯಲ್ವಾ, ಪಾಪ ಅನ್ನುವಂಥದ್ದು ಸುಖ ಮೂಲ ಅಂತೇಳಿ. ಪಾಪದ ಬೇರು ಸುಖ. ಅದಕ್ಕಾಗಿ ಇವಾಗ ಯಾವುದು ಕಷ್ಟ ಇಲ್ಲ, ಆರಾಮಾಗಿ ಸುಖವಾಗಿದ್ದೇವೆ ಅಂತ ಹೇಳಿದರೆ ಪಾಪದ ಮೂಲ ಹರಡ್ಕೊಳ್ತಾ ಇದೆ. ಪುಣ್ಯಂ ದುಃಖೇನ ಲಭ್ಯತೆ. ಪುಣ್ಯ ಅನ್ನುವಂಥದ್ದು ಕಷ್ಟದಿಂದ ದೊರಕುವಂಥದ್ದು, ಪಾಪ ಅನ್ನುವಂಥದ್ದು ಸುಖದಿಂದ ದೊರಕುವಂಥದ್ದು. ಪುಣ್ಯಮೇವಂ ಪ್ರಕುರ್ವಾಣ ಪ್ರಾಣಾನ್ ವಿಮುಂಚತಿ. ಅದಕ್ಕೋಸ್ಕರ ಈ ಪುಣ್ಯವನ್ನು ಮಾಡ್ತಾ ಪುಣ್ಯಕರ್ಮವನ್ನು ಮಾಡ್ತಾ ಧರ್ಮಕರ್ಮವನ್ನು ಮಾಡ್ತಾ ಮನುಷ್ಯ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಅಂತ ಹೇಳಿ. ಪ್ರಾಣವನ್ನು ಬಿಟ್ಟುಬಿಡ್ತಾನೆ.
ಅದರ ಫಲವೇ ಸಿಗದೆ ಪ್ರಾಣವನ್ನು ಬಿಟ್ಟುಬಿಡ್ತಾನೆ. ಹಾಗಂತ ಹೇಳಿ ವ್ಯರ್ಥ ಆಗಲಿಲ್ಲ ಅಂತಲ್ಲ, ಸತ್ತ ಮೇಲೆ ಮಹಾಸೌಖ್ಯವನ್ನು ಪಡಿತಾನೆ ಅವನು. ಮಹಾಸೌಖ್ಯಂ ದದಾಮ್ಯೇವಂ ಪರತ್ರ ನ ಸಂಶಯ. ಇಲ್ಲಿ ಇವನು ಧರ್ಮಾಚರಣೆಯನ್ನು ಮಾಡ್ತಾ 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 ಪ್ರಾಣ ಬಿಟ್ಟರೂ ಕೂಡ ಏನು ದೋಷ ಇಲ್ಲ. ಯಾಕಂದರೆ ಸತ್ತ ಮೇಲೆ ಭಾರೀ ಅವನು ಸುಖವನ್ನು ಪಡ್ತಾನೆ. ಇದನ್ನು ಕೇಳಿದ ಕೂಡಲೇ ದುರ್ವಾಸರು ಹೇಳ್ತಾರೆ, ಇಲ್ಲೇ ನನ್ನ ಆಕ್ಷೇಪ ಇರುವುದು ಅಂತೇಳಿ. ಇದೇ ನನ್ನ ಆಕ್ಷೇಪ. ಏನಂತ ಹೇಳಿದರೆ, ಇಲ್ಲಿ ಕಷ್ಟಪಡುವುದು, ಇಲ್ಲಿ ಅವನು ಜನ್ಮ ಪರ್ಯಂತ ಕಷ್ಟಪಟ್ಟರು ಒಂದು ಪೈಸದ್ದು ಸುಖ ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಿಗ್ತದೆ ಅಂದರೆ ಏನು ಖಾತ್ರಿ ಅಂತ ಕೇಳ್ತಾರೆ. ಆಮೇಲೆ ಸಿಗತ್ತೆ ಅಂದರೆ ಏನು ಖಾತ್ರಿ? ಇಲ್ಲಿ ಎಷ್ಟು ಕಷ್ಟಪಟ್ಟ, ವಾಸ್ತವಿಕವಾಗಿ ಅವನು ಯಾಕಂತ ಹೇಳಿದರೆ ಇಲ್ಲಿ ಕಷ್ಟವೇ ಪಟ್ಟದ್ದು, ಕಷ್ಟವೇ ಪಟ್ಟದ್ದು, ಕಷ್ಟವೇ ಪಟ್ಟದ್ದು, ತುಂಬ ಕಷ್ಟವೇ ಪಟ್ಟದ್ದು. ಯಾಕಂದರೆ ಧರ್ಮಾಚರಣೆ ಮಾಡ್ತೇನೆ ಅಂತ. ಅದಕ್ಕೇನು ಅಂತ ಹೇಳಿದ್ರೆ ಆ ರೀತಿ ಮಾಡ್ತಾನೆ ಸತ್ತೋಗ್ಬಿಟ್ಟ. ಅದಕ್ಕೇನು ಹೇಳ್ತೀನಿ ಅಂದರೆ, ಸತ್ತ ಮೇಲೆ ಅವನಿಗೆ ಸುಖ ಸಿಗತ್ತೆ ಅಂತ. ಅಲ್ಲ, ಇವನು ಪಟ್ಟನಲ್ವಾ, ಇದು ಯಾವುದಿದು ಪಾಪದ ಫಲ ಅಂತ ಹೇಳುದು. ಹಿಂದಿನ ಜನ್ಮದ ಪಾಪದ ಫಲವಾಗಿ ಪಟ್ಕೊಂಡು ಇಷ್ಟೆಲ್ಲ ಮಾಡಿದ್ನ ಧರ್ಮಾಚರಣೆ. ಮುಂದೆ ಈ ಸಿಗ್ತದೆ ಅಂತ ಏನು ಖಾತ್ರಿ? ಪುಣ್ಯ ಸಿಗ್ತದೆ ಅಂತ ಏನು ಖಾತ್ರಿ? ಈ ಜನ್ಮದಲ್ಲಿ ಯಾವತ್ತು ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆ ಅದು ಈ ಜನ್ಮದಲ್ಲೇ ಸಿಕ್ಕಿದರೆ ನಮಗೆ ನಂಬಿಕೆ ಬರ್ತದೆ. ಓ, ನಾವು ಮಾಡಿದ್ದಕ್ಕೆ ಇಲ್ಲೇ ನಮಗೆ ಫಲ ಸಿಗುತ್ತು ಅಂತ. ಮರ ನಾವು ನೆಡೋದು, ಹಣ್ಣು ಇನ್ನೊಬ್ರು ತಿನ್ನೋದು ಅಂದರೆ ಆಗತ್ತಾ? ನೀವು ಮರ ನೆಡ್ರಿ, ಮತ್ತು ನಿಮಗೆ ಸಿಗ್ತದೆ ಅಂತಲ್ಲ, ನಿಮ್ಮ ಮೊಮ್ಮಕ್ಕಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ನಾವು ಹೆಂಗೆ ನೆಡಬೇಕು? ಅದಕ್ಕಾಗಿ ಇದು ಸರಿ ಇಲ್ಲ, ನಿನ್ನ ಈ ನಿಯಮ ಸರಿ ಇಲ್ಲ, ಅದಕ್ಕಾಗಿ ನಾನು ಶಾಪ ಕೊಡ್ತೇನೆ ಅಂತ ಹೇಳಿ ದುರ್ವಾಸರು ಹೊರಟಾಗ ಆ ಧರ್ಮ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಆದರೂ ದುರ್ವಾಸರು ಬಿಡಲಿಲ್ಲ, ಶಾಪ ಕೊಟ್ಟೇ ಬಿಟ್ಟರು. ಅದೇನಂದ ಮತ್ತೆ ಮುಂದೆ ನೋಡೋಣ ಅಂತ ಹೇಳಿ.